Welcome you all, my dear students. Welcome you all, my dear students. Today we will discuss on bricks and masonry blocks. Okay, ನಿಮ್ಗೆ ಆಲ್ರೆಡಿ ಬ್ರಿಕ್ಸ್ ಅಂದ್ರೆ ಏನು ಗೊತ್ತದ? ಇಟ್ಟಂಗಿ, ರೈಟಾ? ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಡಿಸ್ಕಷನ್ ಮಾಡೋಣ. ಕೆಲವು ಪಾಯಿಂಟ್ಸ್ ನೀವೇ ಸ್ವಂತಾಗಿ ಓದ್ರಿ, ಯಾವ್ದು ಇಂಪಾರ್ಟೆಂಟ್ ಅದ ಅದನ್ನ ನಾನು ಹೈಲೈಟ್ ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇನ್ ಇಂಡಿಯಾ ಸ್ಟ್ಯಾಂಡರ್ಡ್ ಬ್ಲಾಕ್ ಬ್ರಿಕ್ ಸೈಜ್ ಎಷ್ಟಿರ್ತದ? 190 mm by 90 by 90 mm as per the recommendation of BIS with mortar thickness. ಒಂದು ಬ್ರಿಕ್ ಮತ್ತು ಇನ್ನೊಂದು ಬ್ರಿಕ್ ಮಧ್ಯೆ ಮಾರ್ಟರ್ ಇರ್ತದೆ. ಹೌದಾ? ಈ ಮಾರ್ಟರ್ ಥಿಕ್ನೆಸ್ ಹಾಫ್ ಈ ಕಡೆ ಹಾಫ್ ಈ ಕಡೆ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ 200 mm by 100 mm by 100 mm ಕೂಡ್ತದೆ. ಓಕೆ, ವಿಚ್ ಇಸ್ ಆಲ್ಸೋ ನೋನ್ ಆಸ್ ನಾಮಿನಲ್ ಸೈಜ್ ಆಫ್ ದ ಮಾಡ್ಯುಲರ್ ಬ್ರಿಕ್. ಕೇಳ್ತಾರೆ ಆಕ್ಚುಯಲ್ ಸ್ಟ್ಯಾಂಡರ್ಡ್ ಸೈಜ್ ಎಷ್ಟು? 190 by 90 by 90. ನಾಮಿನಲ್ ಸೈಜ್ ಎಷ್ಟು ಅಂತ ಕೇಳಿದ್ರೆ 200 by 100 by 100. Okay, then block is a similar term referring to the rectangular building unit composed of similar material but is usually larger than brick. ಕೆಲವು ಕಡೆಗೆ ಬ್ರಿಕ್ ಅಂತ ಯೂಸ್ ಮಾಡ್ತಾರ, ಕೆಲವು ಕಡೆಗೆ ಬ್ಲಾಕ್ಸ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಈಗ RCCU ಬರ್ತಾವಲ್ಲ, ಅವು ಬ್ರಿಕ್ ಅನ್ನಂಗಿಲ್ಲ, ಅವಕ್ಕೆ ಬ್ಲಾಕ್ಸ್ ಅಂತಾರೆ. RCC ಬ್ಲಾಕ್ಸ್ ಅಂತಾರೆ, ಫ್ಲೈ ಆಶ್ ಬ್ಲಾಕ್ಸ್ ಅಂತಾರೆ. ಓಕೆ, ಅವು ಹೆಂಗಿರ್ತಾವ ಅಂದ್ರೆ ಲಾರ್ಜರ್ ದ್ಯಾನ್ ಬ್ರಿಕ್ ಇರ್ತಾವ. ಓಕೆನಾ? ಅಂದ್ರೆ ಎರಡರಿಂದನೂ ನೀವು ಗೋಡೆಗಳನ್ನು ಕಟ್ಬೋದು. ಬ್ರಿಕ್ ಯೂಸ್ ಮಾಡಿನೂ ಕೂಡ ವಾಲ್ ಕನ್ಸ್ಟ್ರಕ್ಟ್ ಮಾಡ್ಬೋದು ಮತ್ತು ಬ್ಲಾಕ್ಸ್ ಯೂಸ್ ಮಾಡಿ ಕೂಡ ವಾಲ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಇನ್ ಇಂಡಿಯಾ ಮೋಸ್ಟ್ ಕಾಮನ್ಲಿ ಯೂಸ್ಡ್ ರೆಕ್ಟ್ಯಾಂಗ್ಯುಲರ್ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಸಾಲಿಡ್ ಕಾಂಕ್ರೀಟ್ ಬ್ಲಾಕ್ ನಮ್ಮ ಇಂಡಿಯಾದಲ್ಲಿ 4 ಇಂಚ್ ಅಂದ್ರೆ 100 mm by 150 mm by 200 mm thickness ಇರ್ತದ. ಓಕೆ, types of bricks, we have a 3 types of brick. The first one is first class brick, second class brick and third class brick ಅಂತೇಳಿ. ಓಕೆ, ಫಸ್ಟ್ ಕ್ಲಾಸ್ ಬ್ರಿಕ್ ಅಂತಂದ್ರೆ ವಿತ್ ಹೈಯೆಸ್ಟ್ ಸ್ಪೆಸಿಫಿಕೇಶನ್ಸ್, ಥರ್ಡ್ ಕ್ಲಾಸ್ ಅಂತಂದ್ರೆ ಥರ್ಡ್ ಕ್ಲಾಸ್ ಸ್ಪೆಸಿಫಿಕೇಶನ್ಸ್, ಸೆಕೆಂಡ್ ಕ್ಲಾಸ್ ಅಂದ್ರೆ ಆವರೇಜ್, ಇದಕ್ಕಿಂತ ಸ್ವಲ್ಪ ಕೆಟ್ಟ, ಇದಕ್ಕಿಂತ ಒಳ್ಳೆಯದು. ಓಕೆ, first few points you have to note it down, it's very important. Color of these bricks is uniform yellow or red and it is well burnt, rectangular texture, uniform shape. The absorption capacity is less than 10%. Very important. Water absorption capacity less than 10%. Crushing strength 200 kg per centimeter square mean, where it is 245 minimum ತನಕ ತಗೊಳ್ಬೇಕು. ಇದು ಕ್ರಶಿಂಗ್ ಸ್ಟ್ರೆಂತ್. ಇದು right? It is not a compressive strength. Compressive strength of first class brick will be around nearly 10 Newton per mm square. 10 Newton per mm square ಮುಂದ್ಗಡೆ ಬರ್ತದ ನೋಡೋಣ. ಓಕೆ, ಅಥವಾ 10 MPa ಅಂತಾನೆ ಹೇಳ್ತಾರೆ. ಓಕೆ, M10 ಕಾಂಕ್ರೀಟ್ ಇದ್ದಂಗೆ. M10 ಅಂದ್ರೆ M20 M10 ಕಾಂಕ್ರೀಟ್ ಇರ್ತಾವಲ್ಲ, ಆ ಟೈಪ್ M10 ಕಾಂಕ್ರೀಟ್ ಈಕ್ವಲೆಂಟ್ ಇರಬೇಕು ಫಸ್ಟ್ ಕ್ಲಾಸ್ ಬ್ರಿಕ್. ಓಕೆ, ಅವನ್ನ ಹ್ಯಾಮರ್ಲಿಂದ ಬ್ರೇಕ್ ಮಾಡಿದ್ರೆ ರಿಂಗಿಂಗ್ ಸೌಂಡ್ ಬರಬೇಕು, ಮೆಟಾಲಿಕ್ ಸೌಂಡ್ ಬರಬೇಕು ಅಂತ ಹೇಳ್ತಾರೆ. ದೀಸ್ ಆರ್ ಆಲ್ ಫಸ್ಟ್ ಕ್ಲಾಸ್ ಬ್ರಿಕ್ಸ್ and these first class bricks are used in a building of long durability, say 100 years, for a building exposed to corrosive environment, ಅಂದ್ರೆ ನೀರು ತೇವಾಂಶ ಜಾಸ್ತಿ ಇದ್ದಲ್ಲಿ, for making coarse aggregate of concrete. ಕೆಲವೊಮ್ಮೆ ಆ ಬ್ರಿಕ್ಸ್ ನ ಬ್ರೇಕ್ ಮಾಡಿ ಕೋರ್ಸ್ ಅಗ್ರಿಗೇಟ್ ಆಗಿ ಕೂಡ ನೀವು ಯೂಸ್ ಮಾಡಬಹುದು. ಎಲ್ಲಿ? ಕಾಂಕ್ರೀಟ್ ಅಲ್ಲಿ, ಫಸ್ಟ್ ಕ್ಲಾಸ್ ಬ್ರಿಕ್ ಅಲ್ಲಿ. ಸೆಕೆಂಡ್ ಕ್ಲಾಸ್ ಬ್ರಿಕ್ಸ್ ಅಲ್ಲಿ ಸ್ಪೆಸಿಫಿಕೇಶನ್ಸ್ ಫಸ್ಟ್ ಗಿಂತ ಸ್ವಲ್ಪ ಪೂರ್ ಕ್ವಾಲಿಟಿ ಇರ್ತದೆ. The size is standard, color is uniform yellow or red, same. It is well burnt, slightly over burnt is acceptable. It has regular shape. Efflorescence is not acceptable. The absorption capacity is more than 10% but less than 15%. ಇಲ್ಲಿ ಲೆಸ್ ದೆನ್ 10% ಇತ್ತು, ಇಲ್ಲಿ ಮೋರ್ ದೆನ್ 10% ಇರ್ತದ ಬಟ್ ಲೆಸ್ ದೆನ್ 15%. ಕ್ರಶಿಂಗ್ ಸ್ಟ್ರೆಂತ್ ಇಸ್ 175, ಮೀನ್ ಮಿನಿಮಮ್ 154 ಇರ್ತದೆ. ಈ ಸ್ಟ್ರೆಂತ್ಗಿಂತ ಕಡಿಮೆ, ಇಲ್ಲಿ 245 ಇತ್ತು, ಇಲ್ಲಿ 154 ಬಂತು. ರೈಟಾ? ಇಟ್ ಎಮಿಟ್ಸ್ ಅ ಮೆಟಾಲಿಕ್ ಸೌಂಡ್ ವೆನ್ ಸ್ಟ್ರಕ್ ಬೈ ಅನದರ್ ಸಿಮಿಲರ್ brick or struck by hammer, same property. It is hard enough to resist any fingernail expression on brick, that is also same thing.
Here the very important is it is used for construction of one-story buildings, temporary shed, when intended durability is not more than 15 years. This is 100 years duration ಇಟ್ಕೊಳ್ತಾರೆ ಯಾವುದು ಫಸ್ಟ್ ಕ್ಲಾಸ್ ಬ್ರಿಕ್, ಬಟ್ ಇದು 15 year ಡ್ಯೂರೇಷನ್ ಅದರದ್ದು ಆವ್ರೇಜ್ ಒಳಗೆ ಕನ್ಸ್ಟ್ರಕ್ಟ್ ಮಾಡಿ. ಥರ್ಡ್ ಕ್ಲಾಸ್ ಬ್ರಿಕ್ ಅಂತಂದ್ರೆ ಇದು ಬ್ರಿಕ್ಕೇ ಅಲ್ಲ, ಜಸ್ಟ್ ನೋಡಕ ಬ್ರಿಕ್ ಕಣ್ಣಂಗೆ ಕಾಣ್ತಿರ್ತದೆ. ದ ಶೇಪ್ ಅಂಡ್ ಸೈಜ್ ಆರ್ ನಾಟ್ ರೆಗ್ಯುಲರ್, ಕಲರ್ ಈಸ್ ಸಾಫ್ಟ್ ಅಂಡ್ ಲೈಟ್ ರೆಡ್ ಕಲರ್, ಈವನ್ ಬ್ಲ್ಯಾಕ್ ಕಲರ್. ಇಟ್ ಈಸ್ ಅಂಡರ್ ಬರ್ಂಟ್ ಅಥವಾ ಓವರ್ ಬರ್nt, slightly over burnt is acceptable. It has extensive efflorescence. The texture is non-uniform. The absorption capacity is more than 15% but less than 20%. ಈ 20% is very important. ಯಾವುದೇ ಬ್ರಿಕ್ ಅಂತ ಹೇಳ್ಬೇಕಾದ್ರೆ ದಟ್ ಈಸ್ 20ಕ್ಕಿಂತ ಕಡಿಮೆನೇ ವಾಟರ್ ಅಬ್ಸರ್ಪ್ಷನ್ ಮಾಡ್ಕೋಬೇಕು. 15ಕ್ಕಿಂತ ಕಡಿಮೆ ಮಾಡಿದ್ರೆ ಸೆಕೆಂಡ್ ಕ್ಲಾಸ್, 10ಕ್ಕಿಂತ ಕಡಿಮೆ ಮಾಡಿದ್ರೆ ಫಸ್ಟ್ ಕ್ಲಾಸ್, ಬಟ್ 20ಕ್ಕಿಂತ ಮ್ಯಾಲೆ ಹೋದ್ರೆ ಬ್ರಿಕ್ಕೇ ಅಲ್ಲ. Crushing strength mean is 140 and crushing strength minimum is 105. It emits a dull or blunt sound when struck by another brick or a hammer. Right? These are all your characteristics of first class, second class and third class bricks. Here also some informations are there. You can make a note of that. Next, classification based on building process. I will not go deep into these statements, just I am highlighting them. Classification of bricks on building process. New building ಹೆಂಗ್ ಕಟ್ತೀರಿ? Unburnt brick, burnt bricks, overburnt or jama bricks ಅಂತ ಹೇಳ್ತಾರೆ. Okay, ಇವುಗಳನ್ನು ನೀವು ಯೂಸ್ ಮಾಡಬಹುದು. These are all half burnt bricks. The color is yellow. The strength is low. They are used as a surki in lime the terracing. They are used in soil under RCC footing or basement. Such bricks should not be exposed to rainwater. ಕರಿ ಬಿಡ್ತಾವು. ರೈಟಾ? These are all your unburnt bricks. Next heading ಏನದ ನೋಡಿ, classification of bricks based on manufacturing method. Important ಅದು. ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ ಮೇಲೂ ಕೂಡ ನಾವು ಬ್ರಿಕ್ಸ್ ಅನ್ನ ಕ್ಲಾಸಿಫೈ ಮಾಡಬಹುದು. ದ ಫಸ್ಟ್ ಒನ್ ಈಸ್ ಎಕ್ಸ್ಟ್ರೂಡೆಡ್ ಬ್ರಿಕ್, ಸೆಕೆಂಡ್ ಮೋಲ್ಡೆಡ್ ಬ್ರಿಕ್, ಥರ್ಡ್ ಒನ್ ಡ್ರೈ ಪ್ರೆಸ್ಡ್ ಬ್ರಿಕ್. ಓಕೆ, ಅವುಗಳನ್ನ ಯಾವ ರೀತಿ ಇದನ್ನ ಮಾಡಿದಾರ ಅಂತೇಳಿ ಇಲ್ಲಿ ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಬ್ರಿಕ್ಸ್ ಬೇಸ್ಡ್ ಆನ್ ರಾ ಮಟೀರಿಯಲ್ಸ್ ಯೂಸ್ಡ್. ಯಾವ ಮಟೀರಿಯಲ್ಸ್ ಯೂಸ್ ಮಾಡಿ ಬ್ರಿಕ್ ಅನ್ನು ಮಾಡಲಾಗಿದೆ. ಬರ್ನ್ಡ್ ಕ್ಲೇ ಬ್ರಿಕ್, ಇದು ನಾರ್ಮಲ್ ರೆಡ್ ಕಲರ್ ಬ್ರಿಕ್ ನಾವೇನು ನೋಡ್ತೀವಲ್ಲ, ನಾರ್ಮಲ್ ಬ್ರಿಕ್ ಅದು. ನೆಕ್ಸ್ಟ್ ಫ್ಲೈ ಕ್ಲೇ ಬ್ರಿಕ್, ಇದು ಸ್ವಲ್ಪ ಸಿಮೆಂಟ್ ಕಲರ್ ಇರ್ತದ, ಫ್ಲೈ ಆಶ್ ಯೂಸ್ ಮಾಡಿರ್ತಾರ. ಸ್ವಲ್ಪ ರಿಪ್ಲೇಸಿಯಬಲ್ ಸಿಮೆಂಟ್ ಬೈಂಡಿಂಗ್ ಮಟೀರಿಯಲ್ ಆಗಿ ಕೂಡ ಯೂಸ್ ಮಾಡ್ಬೋದು, ಯೂಸ್ ಮಾಡ್ಲಿಕ್ಕಿಲ್ಲ. ರೈಟಾ? ನೆಕ್ಸ್ಟ್ ಕಾಂಕ್ರೀಟ್ ಬ್ರಿಕ್, ಕಂಪ್ಲೀಟ್ಲಿ ಕಾಂಕ್ರೀಟ್ ತಗೊಂಡು ಬ್ರಿಕ್ ಮಾಡೋದು. ಸ್ಯಾಂಡ್ ಲೈಮ್ ಬ್ರಿಕ್, ದ ಮಟೀರಿಯಲ್ ಇಸ್ ಸ್ಯಾಂಡ್ ಅಂಡ್ ಲೈಮ್. ದೆನ್ ಫೈರ್ ಬ್ರಿಕ್, ಫೈರ್ ಮಟೀರಿಯಲ್ ಇಸ್ ನಾಟ್ ಫೈರ್ ಅಂತಲ್ಲ, ಆ ಫೈರ್ ಫ್ಯಾಕ್ಟರಿ ಒಳಗಡೆ, ರಿಫ್ಯಾಕ್ಟರಿ ಒಳಗಡೆ ಇದನ್ನ ಯೂಸ್ ಮಾಡ್ತಾರೆ ಅಥವಾ ಬಿಲ್ಡ್ ಮಾಡ್ತಾರೆ. ರೈಟಾ? ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಬ್ರಿಕ್ಸ್ ಬೇಸ್ಡ್ ಆನ್ ಯೂಸಿಂಗ್ ಲೊಕೇಶನ್, ಎಲ್ಲಿ ಯೂಸ್ ಮಾಡ್ತೀರಿ ಅಂತೇಳಿ. ಫೇಸಿಂಗ್ ಬ್ರಿಕ್ ಮತ್ತು ಬ್ಯಾಕಿಂಗ್ ಬ್ರಿಕ್ ಅಂತ. ಇದಕ್ಕೆ ನಿಮ್ಗೆ ಒಂದು ಡಯಾಗ್ರಾಮ್ ತೋರಿಸ್ತೀನಿ. ನಡೀತಾ? ಮುಚ್ಚಿಬಿಡು. Okay, now look at here. In this is a stone masonry, but you can observe here one diagram. In this one you will see backing, facing and corner. Okay, this is a building. ಬಿಲ್ಡಿಂಗ್ ಒಳಗಡೆ ಬ್ಯಾಕಿಂಗ್ ಅಂತಂದ್ರೆ ಒಳಗಡೆ ಇದು ರೂಮ್, ಇದು ಈ ರೂಮಿನ ಒಳಗಡೆ ಏನು ಬ್ರಿಕ್ಸ್ ಯೂಸ್ ಮಾಡ್ತಾರಲ್ಲ, ಈ ಬ್ರಿಕ್ ಗಳಿಗೆ ಬ್ಯಾಕಿಂಗ್ ಬ್ರಿಕ್ಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಫೇಸಿಂಗ್ ಬ್ರಿಕ್ಸ್ ಅಂತಂದ್ರೆ ಬ್ರಿಕ್ಸ್ ವಿಚ್ ಆರ್ ಫೇಸಿಂಗ್ ಟು ದ ಅಟ್ಮಾಸ್ಫಿಯರ್ ಅಥವಾ outside environment. These bricks are facing bricks. If at all if you are using any brick in between this backing and facing, those bricks are hard, that is a hard position. If you are using any brick in the corner, they are corner bricks.
Okay, here they are using the word stone because they are discussing stone masonry. We will discuss in the next video. Right? This is your backing and facing and where you are using your bricks. Okay. Next, classification based on weather resisting capability. Severe weather grade, moderate weather grade, no weather grade. ನಿಮ್ದು ಬ್ರಿಕ್ ಏನಾದರೂ ಸಿವಿಯರ್ ವೆದರ್ ಗ್ರೇಡ್ ಅಂತಂದ್ರೆ ಹೈ ಟೆಂಪರೇಚರ್, ಹೈ ವಿಂಡ್ ಅಥವಾ ಹೈ ಟೆಂಪರೇಚರ್ ಅಥವಾ ಹೈ ರೇನಿ ಸೀಸನ್ಸ್, ಹೈ ವೆದರ್ ಸೀಸನ್ಸ್ ಒಳಗಡೆ ಅದು ಎಕ್ಸ್ಪೋಸ್ ಆಗ್ತಿರ್ತಾರೆ, ಅಲ್ಲಿ ನೀವು ಚಲೋ ಕ್ವಾಲಿಟಿ ಬ್ರಿಕ್ಸ್ ಯೂಸ್ ಮಾಡೋದು. ಇಲ್ಲ ನಾರ್ಮಲ್ ಇತ್ತಂದ್ರೆ ನೋ ವೆದರ್ ಗ್ರೇಡ್ ಅನ್ನು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಬ್ರಿಕ್ಸ್ ಬೇಸ್ಡ್ ಆನ್ ದೇರ್ ಯೂಸಿಂಗ್. ಅವನು ಯಾವ ರೀತಿ ಯೂಸ್ ಮಾಡ್ತಾರೆ? ಕಾಮನ್ ಬ್ರಿಕ್ಸ್, ಇಂಜಿನಿಯರಿಂಗ್ ಬ್ರಿಕ್ಸ್ ಅಂತೇಳಿ. Important. Common bricks, these are most common bricks used. They don't have any special features of requirement. They have low resistance, low quality, low compressive strength. They are usually used on the interior walls. The bricks are known as this one. Engineering bricks are known for many reasons. They have high compressive strength, low absorption capacity. They are very strong, dense. They have good load bearing capacity, damp proof, and chemical resistance properties. They have a uniform red color. Class A, B, C ಒಳಗಡೆ ಯೂಶಲಿ ಕ್ಲಾಸ್ ಎ ಬ್ರಿಕ್ಸ್ ಅನ್ನು ನೀವು ಇಲ್ಲಿ ಕಾಣಬಹುದು. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಶೇಪ್. ಇಲ್ಲಿ ಬರ್ತದೆ ಬುಲ್ ನೋಸ್ ಬ್ರಿಕ್, ಏರ್ ಬ್ರಿಕ್, ಚಾನಲ್ ಬ್ರಿಕ್, ದಿಸ್ ಒನ್ ಕೋಪಿಂಗ್ ಬ್ರಿಕ್, ಕೌ ನೋಸ್ ಬ್ರಿಕ್, ದಿಸ್ ಒನ್. ಇವುಗಳಿಗೆ ಡಯಾಗ್ರಾಮ್ ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. Okay, here you can see some of the bricks. ಬ್ರಿಕ್ಸ್ ಅಲ್ಲಿ ಕೆಲವು ಪಾರ್ಟ್ಸ್ ಗಳನ್ನ ನಾವು ಕಟ್ ಮಾಡಿದಾಗ ಆ ಬ್ರಿಕ್ ಗೆ ಕೆಲವು ಹೆಸರುಗಳನ್ನ ಕೊಡ್ತಾರೆ. ಈಗ ಈ ರೀತಿ ಏನಾದ್ರು ಈ ಪಾರ್ಟ್ದು ಈ ಸೈಡ್ 50% ಗೆ ಒಂದು ಮಾರ್ಕ್ ಮತ್ತು ಈ ಕಡೆದು 50% ಗೆ ಒಂದು ಮಾರ್ಕ್ ಮಾಡಿ ನೀವು ಒಂದು ಕಾರ್ನರ್ ಅನ್ನ ಏನಾದ್ರು ಕಟ್ ಮಾಡಿದ್ರೆ ಆ ಬ್ರಿಕ್ ಗೆ ಕಿಂಗ್ ಕ್ಲೋಸರ್ ಅಂತ ಹೇಳ್ತಾರೆ. If you are cutting the brick entire along the length 50%, then that is a queen closer ಅಂತ ಕರೀತಾರೆ. ರೈಟ್? ನೆಕ್ಸ್ಟ್, ಬಿವೆಲ್ಡ್ ಕ್ಲೋಸರ್ ಅಂತ ಬರ್ತದೆ. ಬಿವೆಲ್ಡ್ ಕ್ಲೋಸರ್ ಅಂದ್ರೆ ಒಂದು ಕಾರ್ನರ್ ಇಂದ ಇನ್ನೊಂದು ಸೈಡ್ಗೆ 50% ಕಟ್ ಮಾಡ್ಕೊಂಡಿರ್ತಾರೆ, ಇದಕ್ಕೆ ಬಿವೆಲ್ಡ್ ಕ್ಲೋಸರ್ ಅಂತ ಹೇಳ್ತಾರೆ. ಇನ್ನೊಂದು ಬರ್ತದ ಯಾವುದು ಮಿಟ್ರೆಡ್ ಕ್ಲೋಸರ್ ಅಂತೇಳಿ. ದಿಸ್ ಒನ್ ಈ ಕಾರ್ನರ್ ಇಂದ ಇಲ್ಲಿಗೆ ಕಟ್ ಮಾಡೋದು, ಅಂದ್ರೆ ಲೆಂತ್ ಅಲ್ಲಿ ಹಾಫ್ ಒಂದು ಕಾರ್ನರ್ ಇಂದ ಲೆಂತ್ ಅಲ್ಲಿ ಹಾಫಿಗೆ ಹೋಗೋದು. ಇನ್ನೊಂದು ಯಾವ್ದಂತಂದ್ರೆ ಒಂದು ಕಾರ್ನರ್ ಇಂದ ವಿಡ್ತ್ ಅಲ್ಲಿ ಹಾಫಿಗೆ ಹೋಗೋದು. ಇದು ಬಿವೆಲ್ಡ್ ಕ್ಲೋಸರ್, ಇದು ಮಿಟ್ರೆಡ್ ಅಥವಾ ಮೈಟ್ರೆಡ್ ಕ್ಲೋಸರ್ ಅಂತ. ಇನ್ನೊಂದು ಬರ್ತದೆ ಹಾಫ್ ಬ್ಯಾಟ್ ಅಂತೇಳಿ. ಹಾಫ್ ಬ್ಯಾಟ್ ಅಂತಂದ್ರೆ ಕರೆಕ್ಟ್ 50% ಕಟ್ ಮಾಡಿರೋದು. ಕನ್ಫ್ಯೂಸ್ ಆಗೋದು, ನೀವು ಆಪ್ಷನ್ಸ್ ಕೊಡ್ತಾರೆ, ಎದೆದ್ರೊಳಗೆ ಕನ್ಫ್ಯೂಸ್ ಮಾಡ್ತಾರೆ ಅಂದ್ರೆ ಹಾಫ್ ಬ್ಯಾಟು ಮತ್ತು ಕ್ವೀನ್ ಕ್ಲೋಸರ್ ಒಳಗಡೆ ನಿಮಗೆ ಡೌಟ್ಸ್ ಬರ್ತದೆ. ಕ್ವೀನ್ ಕ್ಲೋಸರು ಅಲಾಂಗ್ ದ ಲೆಂತ್ 50% ಕಟ್ ಆಗ್ಯದ. ನೆಕ್ಸ್ಟ್ ಹಾಫ್ ಬ್ಯಾಟ್ ಅಲಾಂಗ್ ದ ವಿಡ್ತ್ 50% ಕಟ್ ಆಗ್ಯದ. ಆಯ್ತಾ? ನೆಕ್ಸ್ಟ್ ಕಮ್ಸ್ ಹಿಯರ್, ದಿಸ್ ಇಸ್ ಅ ತ್ರೀ ಕ್ವಾರ್ಟರ್ ಬ್ಯಾಟ್ ಅಂತೇಳಿ. ತ್ರೀ ಕ್ವಾರ್ಟರ್ ಬ್ಯಾಟ್ ಅಂತಂದ್ರೆ 1/3 ಪೋರ್ಷನ್ ಅನ್ನ ಕಟ್ ಮಾಡದ 2/3 ಪೋರ್ಷನ್ ಬ್ರಿಕ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಬರ್ತದ, ಇದು ಬಿವೆಲ್ಡ್ ಬ್ಯಾಟ್ ಅಂತೇಳಿ. ಬಿವೆಲ್ಡ್ ಬ್ಯಾಟ್ ಇಸ್ ಡಿಫರೆಂಟ್ ಅಂಡ್ ಬಿವೆಲ್ಡ್ ಕ್ಲೋಸರ್ ಇಸ್ ಡಿಫರೆಂಟ್. ವರ್ಡ್ಸ್ ಬಹಳ ಇಂಪಾರ್ಟೆಂಟ್. ಇವುಗಳನ್ನು ಸ್ವಲ್ಪ ಡಯಾಗ್ರಾಮ್ಸ್ ನೀವೇ ನೋಟ್ಸ್ ಅಲ್ಲಿ ಡ್ರಾ ಮಾಡ್ರಿ ಅಥವಾ ಫೀಲ್ಡ್ ಒಳಗೆ ಹೋಗಿ ಇವುಗಳನ್ನು ನೋಡ್ಕೊಂಡ್ಬಿಡ್ರಿ, ಅಂದ್ರೆ ನಿಮ್ಗೆ ಆಪ್ಷನ್ಸ್ ಕೊಟ್ಟಾಗ ಕನ್ಫ್ಯೂಸ್ ಆಗಲ್ಲ. ಬಿವೆಲ್ಡ್ ಬ್ಯಾಟ್ ಅಂತಂದ್ರೆ ಇಲ್ಲಿ 1/3 ಒಂದು ಲೆಂತ್ ಅಲ್ಲಿ 1/3 ಲೆಂತ್, ಇನ್ನೊಂದರಲ್ಲಿ ಹಾಫ್ ಲೆಂತ್, ಇವೆರಡರದ್ದು ಕಟ್ ಮಾಡಿದ್ರೆ ಬಿವೆಲ್ಡ್ ಅಂತ ಕರೀತಾರೆ. ರೈಟಾ? ಈ ರೀತಿ ಅವುಗಳನ್ನು ಯೂಸ್ ಮಾಡ್ಬೋದು. ಇವುಗಳಲ್ಲಿ ಇನ್ನೊಂದು ಕೆಲವು ಟರ್ಮ್ಸ್ ಇದಾವೆ. ಫಾರ್ ಎಕ್ಸಾಂಪಲ್, ಇದು ಕ್ಲೋಸರ್ ಅಂತೇಳಿ. ನೆಕ್ಸ್ಟ್ ಇದಕ್ಕೆ ಲ್ಯಾಪ್ ಅಂತ ಹೇಳ್ತಾರೆ, ಒನ್ ಲ್ಯಾಪ್ ಅಂತ ಹೇಳ್ಬೋದು. ಇದು ಬೆಡ್ ಜಾಯಿಂಟ್, ಇದು ಇಲ್ಲಿ ಮೋಟರ್ ಹಾಕಿರ್ತಾರೆ. ನೆಕ್ಸ್ಟ್ ಇದು ವರ್ಟಿಕಲ್ ಜಾಯಿಂಟ್ ಅದ, ಇದು ಹಾರಿಜಾಂಟಲ್ ಜಾಯಿಂಟ್ ಅಂತ ಹೇಳ್ಬೋದು. ಈ ಬ್ರಿಕ್ ಏನದಲ್ಲ ಇದಕ್ಕೆ ಕ್ವೈನ್ ಸ್ಟ್ರೆಚರ್ ಅಂತಾರ, ಇದಕ್ಕೆ ಕ್ವೈನ್ ಹೆಡ್ಡರ್ ಅಂತ ಹೇಳ್ತಾರೆ. ಇದು ಹೆಡ್ಡರ್, ಸ್ಟ್ರೆಚರ್ ಅಂದ್ರೆ ಅಗಲ ಇರ್ತದ, ಹೆಡ್ಡರ್ ಅಂದ್ರೆ ಸ್ವಲ್ಪ ಕಡಿಮೆ ಇದಿರ್ತದ. ಹೆಡ್ಡರ್ ಅಂದ್ರೆ ಗೊತ್ತಲ್ಲ, ಓಕೆ? ಬ್ರಿಕ್ ಒಳಗೆ ಹೆಡ್ಡರ್ ಮತ್ತು ಸ್ಟ್ರೆಚರ್ ಎರಡು ಇರ್ತದೆ. ಓಕೆ, ಇದಕ್ಕೆ ಸ್ಟ್ರೆಚರ್ ಅಂತ ಹೇಳ್ತಾರ, ಇದು ಹೆಡ್ಡರ್ ಆಗಿರ್ತದೆ. ರೈಟ್? ಇದು ಹೆಡ್ಡರ್ ಅದ, ಕ್ವೇನ್ ಹೆಡ್ಡರ್ ಅದ,
ಇದು ಸ್ಟ್ರೆಚರ್ ಅದ. ಕ್ವೇನ್ ಅಂತಂದ್ರೆ ಸ್ವಲ್ಪ ಕಾರ್ನರ್ ಸೈಡ್ಗೆ ಬಂದಿರಬೇಕು. ನೆಕ್ಸ್ಟ್ ಸ್ಟ್ರೆಚರ್ ಕೋರ್ಸ್ ಅಂತಂದ್ರೆ ಕಂಪ್ಲೀಟ್ಲಿ ಎಲ್ಲವನ್ನು ಹಾರಿಜಾಂಟಲ್ ಆಗಿ ಇಡಲಾಗಿದೆ. ನೆಕ್ಸ್ಟ್ ಹೆಡರ್ ಕೋರ್ಸ್ ಅಂತಂದ್ರೆ ಕಂಪ್ಲೀಟ್ಲಿ ಎಲ್ಲವನ್ನು ಈ ರೀತಿ ವರ್ಟಿಕಲ್ ಆಗಿ ಇಡಲಾಗಿದೆ. ರೈಟ್, ಇವುಗಳು ಬೇಸ್ಡ್ ಆನ್ ದ ಅರೇಂಜ್ಮೆಂಟ್ ಆಫ್ ಹೆಡರ್ ಅಂಡ್ ದಿಸ್ ಸ್ಟ್ರೆಚರ್. ದೆನ್ ಅಗೇನ್ ಮೇಷನರಿ ಒಳಗಡೆ ನೀವು ಕ್ಲಾಸಿಫಿಕೇಶನ್ ಬರ್ತದ, ದಟ್ ವಿ ವಿಲ್ ಸಿ ಇನ್ ನೆಕ್ಸ್ಟ್ ಒನ್ ಲೇಟರ್. ಓಕೆ, ಪೇವಿಂಗ್ ಬ್ರಿಕ್ಸ್ ಅದ, ಪರ್ಫೋರೇಟೆಡ್ ಬ್ರಿಕ್ಸ್ ಅದ, ನೆಕ್ಸ್ಟ್ ಪರ್ಪಸ್ ಆಫ್ ಮೇಡ್ ಬ್ರಿಕ್ಸ್ ಅದ. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ರೀಜನ್. ಓಕೆ, ಇದರೊಳಗಡೆ ಕ್ರೀಮ್ ಸಿಟಿ ಬ್ರಿಕ್ಸ್, ಲಂಡನ್ ಸ್ಟಾಕ್, ಡಚ್, ನೆಕ್ಸ್ಟ್ ನಾನಕ್ ಸಾಹಿ ಬ್ರಿಕ್ಸ್, ರೋಮನ್, ನೆಕ್ಸ್ಟ್ ಸ್ಟಫರ್ಡ್ ಶೈರ್ ಬ್ಲೂ ಬ್ರಿಕ್ ಅಂತ ಬರ್ತದೆ. ಇವುಗಳನ್ನ ಸ್ವಲ್ಪ ನೋಟ್ ಮಾಡ್ಕೊಂಡು ಇಟ್ಕೊಳ್ರಿ, somewhere they may ask. Right, next masonry blocks ಅಂತ ಬರ್ತದ. masonry blocks ಅಂತಂದ್ರೆ we already discussed, brick is different and block is different. blocks are somewhat size more than the brick. concrete blocks ಅಂತ ಹೇಳ್ತೀರಿ, concrete bricks ಅಂತ ಹೇಳ್ಬಾರ್ದು. ರೈಟಾ, masonry block is an important component in construction and building material in many parts of the world. Concrete block is made from Portland cement, aggregate and water. It is also known as concrete masonry unit, CMU ಅಂತ ಹೇಳ್ತಾರೆ. As building material, concrete offers several attractive characteristics to designers and builders. Standard size of brick. A solid or a hollow manufactured, ಇದರೊಳಗಡೆ brick ಅಂತ ಬರ್ತದ, concrete brick, concrete block. ಡಿಫರೆನ್ಸ್ ಅನ್ನು ನೋಡ್ಕೊಳ್ರಿ. A solid or hollow manufacturing masonry unit of either concrete, clay or stone. brick ಅಂದ್ರೆ ಸ್ಟ್ಯಾಂಡರ್ಡ್ ಸೈಜ್ ಸಣ್ಣದಿರ್ಬೇಕು. ಕಾಂಕ್ರೀಟ್ ಬ್ರಿಕ್ ಅಂದ್ರೆ ಕಾಂಕ್ರೀಟ್ ಹಾಲೋ ಆರ್ ಸಾಲಿಡ್ ಯೂನಿಟ್, ಸ್ಮಾಲರ್ ಇನ್ ಸೈಜ್ ದ್ಯಾನ್ ಅ ಕಾಂಕ್ರೀಟ್ ಬ್ಲಾಕ್. ಬ್ಲಾಕ್ ಗಿಂತ ಚಿಕ್ಕದಾಗಿರ್ತದೆ. ಬ್ಲಾಕ್ ಅಂದ್ರೆ ದೊಡ್ಡದಿರ್ತದೆ. ಹಾಲೋ ಆರ್ ಸಾಲಿಡ್ ಕಾಂಕ್ರೀಟ್ ಮೇಷನರಿ ಯೂನಿಟ್ ಲಾರ್ಜರ್ ಇನ್ ಸೈಜ್ ದ್ಯಾನ್ ಅ ಕಾಂಕ್ರೀಟ್ ಬ್ರಿಕ್. ಅರ್ಥಾಯ್ತಾ? ಇದಕ್ಕಿಂತ ದೊಡ್ಡದು ಇದು, ಇದಕ್ಕಿಂತ ದೊಡ್ಡದು ಇದು. ರೈಟ್. ಬ್ಲಾಕ್ ವಾಲ್ಸ್, ವಾಲ್ ಕನ್ಸ್ಟ್ರಕ್ಟೆಡ್ ಬೈ ಯೂಸಿಂಗ್ ಬ್ಲಾಕ್ ಬ್ರಿಕ್ಸ್ ಆರ್ ಕಾಲ್ಡ್ ಬ್ಲಾಕ್ ವಾಲ್ಸ್. ಟೈಪ್ಸ್ ಆಫ್ ಕಾಂಕ್ರೀಟ್ ಬ್ಲಾಕ್ಸ್ or concrete masonry units used in construction. Type of hollow concrete block, concrete stretcher block, concrete corner block, concrete pillar block. Next jam concrete blocks. ಇವುಗಳನ್ನ ನೀವು ನೋಡ್ಕೋಬಹುದು. Okay, there are many. Then field tests on brick. ಕೆಲವು ಟೆಸ್ಟ್ಗಳನ್ನ ಫೀಲ್ಡ್ ಅಲ್ಲೇನೆ ನೀವು ಮಾಡೋದು, ಅದರಿಂದ ಕ್ವಾಲಿಟಿ ಆಫ್ ದ ಬ್ರಿಕ್ ಅನ್ನು ಅಸೆಸ್ ಮಾಡಬಹುದು. ಕೆಲವು ಟೆಸ್ಟ್ ಅನ್ನು ನೀವು ಲ್ಯಾಬೊರೇಟರಿ ಒಳಗೆ ಮಾಡಬಹುದು, ಅದರಿಂದ ಅದರ ಕ್ವಾಲಿಟಿಯನ್ನು ಅಸೆಸ್ ಮಾಡಬಹುದು. Here the field test ಅಂತ ಏನಂತಂದ್ರೆ, first you have to look at their shape and size of the clay brick. ಈಗ ಆಲ್ರೆಡಿ ಮೆನ್ಷನ್ ಮಾಡಿದ ಸ್ಟ್ಯಾಂಡರ್ಡ್ ಸೈಜ್ is 190 by 90 by 90 and nominal size is 200 by 100 by 100. First you measure this whether it is standard size or not, that is 90 by 90 by 190. Visual inspection, ನೀವು ಕರೆಕ್ಟ್ ಆಗಿ ನೋಡಿನೂ ಕೂಡ ಅದನ್ನ ನೀವು ಇದು ಸೈಜ್ ಅನ್ನು ಮೆನ್ಷನ್ ಮಾಡಿದ್ರಿ. Visual inspection ನಲ್ಲಿ in this test bricks are close inspected for its shape. The bricks of good quality should be uniform in shape and should have truly rectangular shape with sharp edges. Very important ಅಂದ್ರೆ sharp edges. Okay, ಈ sharp edges ಚೆನ್ನಾಗಿದ್ವು ಅಂತಂದ್ರೆ that is a good quality brick ಅಂತ ಹೇಳ್ಬೋದು. The hardness of clay brick. The clay brick should be sufficient hard when scratched by the fingernail. No impression should be left on brick surface. ಇನ್ನು ತಗೊಳ್ರಿ, ಇದ್ರ ಮೇಲ್ಗಡೆ ನಿಮ್ದು ಒಂದು ಉಗುರು ತಗೊಳ್ರಿ. ಈಗ ಆ ಉಗುರ್ಲಿಂದ ಇದ್ರ ಮೇಲೆ ಸ್ಕ್ರಾಚ್ ಮಾಡಿದ್ರೆ ವೈಟ್ ಕಲರ್ ಸ್ಕ್ರಾಚ್ ಬೀಳಬಾರ್ದು. ಬಿತ್ತಂದ್ರೆ ದಟ್ ಈಸ್ ನಾಟ್ ಗುಡ್ ಬ್ರಿಕ್ ಅಂತ. ಓಕೆ, ನೆಕ್ಸ್ಟ್ ಕಲರ್ ಆಫ್ ಅ ಕ್ಲೇ ಬ್ರಿಕ್. ಕಲರ್ ಯಾವ್ದು ಇರ್ಬೇಕಂದ್ರೆ ಯೂನಿಫಾರ್ಮ್ ಡೀಪ್ ರೆಡ್ ಕಲರ್ ಇರಬೇಕು. ಯೂನಿಫಾರ್ಮ್ ಇರ್ಬೇಕು, ಎಲ್ಲ ಕಡೆ ಸೇಮ್ ಇರಬೇಕು, ಡೀಪ್ ರೆಡ್ ಕಲರ್ ಇರಬೇಕು, ಚೆನ್ನಾಗಿರ್ಬೇಕು. Texture and compactness of clay brick. The surface should not be so smooth to cause skidding of mortar. The clay brick should have a pre-compact, homogeneous, uniform structure. That is the general ಆಗಿ ಹೇಳಿದ್ದಾರೆ. Soundness ಒಳಗಡೆ when two clay bricks are struck together, metallic ringing sound ಬರಬೇಕು. Okay. Structure ಯಾವ ರೀತಿ ಇರಬೇಕಂದ್ರೆ brick is broken and its structure is examined. It should be homogeneous, compact and free from defect such as holes, lumps. ಆ ಬ್ರಿಕ್ ನ ಒಡೆದು ಒಳಗಡೆ ನೋಡಿದಾಗ ಈ ರೀತಿ ಇರಬೇಕು. ನೆಕ್ಸ್ಟ್ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಕ್ಲೇ ಬ್ರಿಕ್. Generally we are not conducting any test for thermal conductivity because the thermal conductivity of clay brick is low. It is protect
ಫ್ರಮ್ ಹೀಟ್, ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಹೀಟ್ ಅಂತ ಹೇಳ್ತಾರೆ. ಥರ್ಮಲ್ ಕಂಡಕ್ಟಿವಿಟಿ ಅಂದ್ರೆ ಇದೊಂದು ಬ್ರಿಕ್, ಈ ಕಡೆ ನೀವು ಹೀಟ್ ಮಾಡಿದ್ರ ಆ ಹೀಟ್ ಹಿಂಗೆ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಎಂಡಿಗೆ ಹೋಗ್ತಂದ್ರೆ ಅದಕ್ಕೆ ಕಂಡಕ್ಟಿವಿಟಿ ಅಂತ ಹೇಳ್ತಾರೆ. ಓಕೆ, ಹಾಗಾಗಿ ಬ್ರಿಕ್ಸ್ ಯಾವುದೇ ಹೀಟ್ ನ ಟ್ರಾನ್ಸ್ಫರ್ ಮಾಡಲ್ಲ, ಮಾಡಿದ್ರು ಇದು ಬಹಳ ಲೋ ಅದ ಅಂತ ಹೇಳ್ತಿದ್ದಾರೆ. ಬೇಸಿಕ್ ಸ್ಟ್ರೆಂತ್ ಆಫ್ ಕ್ಲೇ ಬ್ರಿಕ್ ವೆನ್ ಡ್ರಾಪ್ಡ್ ಆನ್ ಹಾರ್ಡ್ ಗ್ರೌಂಡ್ ಫ್ರಮ್ ಅ ಹೈಟ್ ಅಬೌಟ್ 1 ಮೀಟರ್, ಅಂದ್ರೆ ನಿಮ್ಮ ಭುಜದವರೆಗೆ ಎತ್ತಿಡ್ಕೊಳ್ರಿ, ಎತ್ತಿಡ್ಕೊಂಡು ಅಥವಾ ಸ್ವಲ್ಪ ಸೊಂಟಕ್ಕಿಂತ ಮೇಲ್ಗಡೆ ಹೊಟ್ಟೆ ಹತ್ರ ಎತ್ತಿಡ್ಕೊಂಡು ಬಿಟ್ರ ಅದು ಒಡಿಬಾರ್ದು. ಓಕೆ, ಆ ಬ್ರಿಕ್ ಒಡಿಬಾರ್ದು. Then these are all your field tests. Then laboratory tests on brick. Laboratory tests on brick determine the mechanical property of brick, give a scientific approach to ensure the quality of the brick. ಅದರೊಳಗಡೆ ಫಸ್ಟ್ ಒನ್ ಬರ್ತದ ವಾಟರ್ ಅಬ್ಸಾರ್ಪ್ಷನ್ ಬ್ರಿಕ್ ಆಫ್ ಬ್ರಿಕ್ಸ್. ವಾಟರ್ ಅಬ್ಸಾರ್ಪ್ಷನ್ ಅಂತಂದ್ರೆ ಆ ಬ್ರಿಕ್ ಅನ್ನು ತಗೊಂಡು ಫಸ್ಟ್ ಅದನ್ನ ವೇ ಮಾಡ್ರಿ, ಆ ಬ್ರಿಕ್ ತಗೊಂಡು ನೀರೊಳಗೆ ಇಡ್ರಿ, 24 hours ಬಿಟ್ಟು ಅದನ್ನ ತೆಗೆದು ಮತ್ತೆ ಇನ್ನೊಮ್ಮೆ ವೇ ಮಾಡ್ರಿ, ಅದು ಎಷ್ಟು ನೀರನ್ನು ಅಬ್ಸರ್ವ್ ಮಾಡಿದ ಅಂತೇಳಿ ನೋಡೋದು. ಓಕೆ, then recommended result of water absorption brick. Water absorption of brick should not be more than 20% by its dry weight. ಓಕೆ, ಇಲ್ಲಿ 20% ಅಂತ ಹೇಳಿದ್ರೆ 20ಕ್ಕಿಂತ ಮೇಲೆ ಇರಲೇಬಾರ್ದು, 20ಕ್ಕಿಂತ ಕೆಳಗಿರ್ಬೇಕು. 15ಕ್ಕಿಂತ ಕೆಳಗಿದ್ರೆ ಸೆಕೆಂಡ್ ಕ್ಲಾಸ್, 10ಕ್ಕಿಂತ ಕೆಳಗಿದ್ರೆ ಫಸ್ಟ್ ಕ್ಲಾಸ್. ರೈಟ್? Then here some points are given. Then compressive strength of the brick. Compressive strength of the brick ನೀವು ಜಸ್ಟ್ UTM machine ಇಂದ ಚೆಕ್ ಮಾಡ್ತೀರಿ. Then the first class brick should have compressive strength that is 100 Newton per mm square, ಅಂದ್ರೆ M10 equivalent. Second class brick is M7 equivalent. Third class brick is M3.5 ಗೆ equivalent. Right? Next, you read all of them. Okay, ಇವೆಲ್ಲ ಪಾಯಿಂಟ್ಸ್ ಏನಿದಾವಲ್ಲ ರೀಡ್ ಮಾಡ್ರಿ, ಎಲ್ಲ ಓದ್ತಾ ಕೂತ್ಕೊಂಡ್ರೆ ಒಂದೇ ವಿಡಿಯೋ ಒಂದೊಂದು ತಾಸು ಆಗ್ತದೆ. Efflorescence ಅಂತಂದ್ರೆ this test should be conducted in a well ventilated room. The brick is placed vertically in a dish of 30 cm by 20 cm approximately in size with 2.5 cm immersed in distilled water. ನೀರೊಳಗಡೆ ಅದನ್ನ ಸ್ವಲ್ಪ ನೀರು ಒಳಗಡೆ ಇಟ್ಟಿರ್ತಾರೆ. The whole water is allowed to absorb by the brick and evaporated through it. ಆ ಬ್ರಿಕ್ ಆ ನೀರನ್ನ ಅಬ್ಸಾರ್ಬ್ ಮಾಡಿ ಅಲ್ಲಿಂದ ಅದು ಎವಾಪರೇಟ್ ಆಗಲಿಕ್ಕೆ ಅಲೋ ಮಾಡಬೇಕು. ಆಫ್ಟರ್ ದ ಬ್ರಿಕ್ ಅಪಿಯರ್ ಡ್ರೈ, a similar quantity of water is placed in the dish and the water is allowed to evaporate as before. ಏನಂತಂದ್ರೆ ಈಗ ನೋಡಿ, ಇದು ಬ್ರಿಕ್, ಕರೆಕ್ಟಾ? ದಿಸ್ ಇಸ್ ದ ಬ್ರಿಕ್. ದಿಸ್ ಈಸ್ 190 ಅಂತಂದ್ರೆ 19 ಸೆಂಟಿಮೀಟರ್, ಇದು 9 ಸೆಂಟಿಮೀಟರ್, ಇದು 9 ಸೆಂಟಿಮೀಟರ್. ನೀವೇನ್ ಮಾಡ್ಬೇಕಂತ ಇಲ್ಲಿ ನೀರನ್ನ ಹಾಕಿ ಒಂದು ಕಂಟೈನರ್ ಒಳಗೆ ಇಡಬೇಕಿದ್ನ. ರೈಟಾ? ನೀರನ್ನ ಹಾಕಿ ಒಂದು ಕಂಟೈನರ್, ನೀರು ಎಷ್ಟು ಹಾಕ್ಬೇಕಂತ 2.5 ಸೆಂಟಿಮೀಟರ್ ಇಮರ್ಸ್ ಮಾಡಬೇಕು. ಇಷ್ಟು ನೀರು ಇಮರ್ಸ್ ಮಾಡಬೇಕು. ಇಷ್ಟು ನೀರನ್ನ ಇಮರ್ಸ್ ಮಾಡಿ ಇದನ್ನ ಬ್ರಿಕ್ ಅನ್ನ ಅದರೊಳಗೆ ಇಟ್ಟಿರ್ತೀರಿ. ಈ ಬ್ರಿಕ್ ಆ ವಾಟರ್ನ ಅಬ್ಸಾರ್ವ್ ಮಾಡಿ ಅದು ಎವಾಪರೇಟ್ ಮಾಡ್ತದೆ. ಇದು ಎವಾಪರೇಟ್ ಮಾಡಿತು ಅಂತಂದ್ರೆ ಈಗ ಮತ್ತೆ ನೀರು ಖಾಲಿ ಆದ ಅಂದ್ರೆ ಮತ್ತೆ ನೀರು ಹಾಕ್ಬೇಕು. ಓಕೆ, ಈ ರೀತಿ ನೀವು ಟೆಸ್ಟಿಂಗ್ ಮಾಡ್ಕೋಬೇಕು. ನಿಲ್ ವೆನ್ ದೇರ್ ಇಸ್ ನೋ ಪರ್ಸೆಪ್ಟಿಬಲ್ ಡಿಪಾಸಿಟ್ ಆಫ್ ಸಾಲ್ಟ್. ಈ ರೀತಿ ಅದು ಎವಾಪರೇಟ್ ಆಗಬೇಕಾದ್ರೆ ನಿಮಗ ಆ ವಾಲ್ ಆಫ್ ದ ಬ್ರಿಕ್ ಒಳಗಡೆ ವೈಟ್ ಕಲರ್ ಪ್ಯಾಚಸ್ ಕಾಣ್ತದೆ, ವೈಟ್ ಕಲರ್ ಅಪಿಯರ್ ಆಗ್ತದೆ. ಆ ವೈಟ್ ಕಲರ್ ಏನ್ ಇಂಡಿಕೇಟ್ ಮಾಡ್ತಂದ್ರೆ ಇದ್ರೊಳಗಡೆ ಸಾಲ್ಟ್ ಕಂಟೆಂಟ್ ಏನ್ರ ಐತೆ, ಸಾಲ್ಟ್ ಡಿಪಾಸಿಟ್ ಐತೆನೋ ಅಂತ ಚೆಕ್ ಆಗ್ತದೆ. ಓಕೆ, the brick is examined after the evaporation of water. Nil ಅಂತಂದ್ರೆ when there is no perceptible deposit of salt. Slight ಅಂದ್ರೆ when not more than 10% of the area of the brick is covered with salt. White color ಕಾಣ್ತಂದ್ರೆ. Moderate when there is a heavy deposit covering 50% of the area of the brick but unaccompanied by powdering or flaking of the surface. ಅಂದ್ರೆ ನಿಮಗೆ moderate ಅಂತಂದ್ರೆ ಮೇಲ್ಗಡೆ ವೈಟ್ ಸರ್ಫೇಸ್ ಕಾಣ್ತಿದೆ ಬಟ್ ಅದು ಯಾವುದು ಪೌಡರ್ ಆಗಿಲ್ಲ, ಬಟ್ ಒಟ್ಟ ಏನೂ ಕಾಣಲಿಲ್ಲ ಅಂದ್ರೆ ಅದು ನಿಲ್. ಸ್ಲೈಟ್ ಕಾಣ್ತಿತ್ತಂದ್ರೆ ಅದು ಸ್ಲೈಟ್ ಅಂತೇಳಿ ನೀವು ಡಿಫೈನ್ ಮಾಡ್ತೀರಿ. ನೆಕ್ಸ್ಟ್ ಹೆವಿ ಅದ. ಹೆವಿ ಅಂತಂದ್ರೆ ವೆನ್ ದೇರ್ ಈಸ್ ಹೆವಿ ಡಿಪಾಸಿಟ್ ಕವರಿಂಗ್ ಮೋರ್ ದನ್ 50% ಆಫ್ ದ ಏರಿಯಾ ಆಫ್ ದ ಬ್ರಿಕ್ ಅಕಂಪೈನ್ಡ್ ಬೈ ಪೌಡರಿಂಗ್ ಆರ್ ಫ್ಲೇಕಿಂಗ್ ಆಫ್ ದ ಸರ್ಫೇಸ್. ದೆನ್ ಸೀರಿಯಸ್ ಅಂತಂದ್ರೆ ಮುಗಿತ್ ನೀರೊಳಗೆ ಇಟ್ಟರೆ ಅದು ಕರಿಗೆ ಬಿಡ್ತದೆ. When there is a heavy deposit of salt accompanied by powdering
and flaking of the surface, and this deposition tend to increase the repeated wetting of specimen. Brick for general construction should not have more than slight to moderate effluence. ಸ್ಲೈಟ್ ಇಂದ ಮಾಡರೇಟ್ ಇದಕ್ಕಿಂತ ಜಾಸ್ತಿ ಇರಬಾರ್ದು. ಹೆವಿ ಇತ್ತಂದ್ರೆ ಯೂಸ್ ಮಾಡಬಾರ್ದು, ಸೀರಿಯಸ್ ಇದ್ರೂ ಕೂಡ ಯೂಸ್ ಮಾಡಬಾರ್ದು. ಡೈಮೆನ್ಷನ್ ಅಂಡ್ ಟಾಲರೆನ್ಸ್. ಡೈಮೆನ್ಷನ್ಸ್ ಎಕ್ಸಾಕ್ಟ್ಲಿ ಅಷ್ಟೇ ಇರಬೇಕು ಅಂತ ಹೇಳಿದೀವಿ, ಆದರೂ ಕೂಡ ಕೆಲವೊಮ್ಮೆ ಟಾಲರೆನ್ಸ್ ಅನ್ನ ನೀವು ನೋಡ್ಬೋದು. ವೇರಿಯೇಷನ್ ಇನ್ ಡೈಮೆನ್ಷನ್ಸ್ ಅಲೌಡ್ ಓನ್ಲಿ ವಿದಿನ್ ದ ನ್ಯಾರೋ ಲಿಮಿಟ್ಸ್ +or -3% ಫಾರ್ ಕ್ಲಾಸ್ 1 ಅಂಡ್ +or-8% ಫಾರ್ ಅದರ್ ಕ್ಲಾಸಸ್. ಅಂದ್ರೆ ಸ್ವಲ್ಪ 1 mm 2 mm ವೇರಿ ಆದ್ರೆ ನಡೀತೈತೇನ್ರಿ ಅಂತ ಕೇಳಿದ್ರೆ 3% ವೇರಿ ಆಗ್ಬೋದು. ಎಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ಕ್ಲಾಸ್ 1 ಅಲ್ಲಿ, ನೆಕ್ಸ್ಟ್ 8% ವೇರಿ ಆದ್ರೆ ನಡೀತೈತಿ ಎಲ್ಲಿ ಕ್ಲಾಸ್ ಅದರ್ ಕ್ಲಾಸಸ್ ಅಲ್ಲಿ. ಓಕೆ, ದೆನ್ ಪ್ರಾಪರ್ಟೀಸ್ ಆಫ್ ಬ್ರಿಕ್ ಆಲ್ರೆಡಿ ಡಿಸ್ಕಷನ್ ಮಾಡಿದ, ಒಂದ್ಸತಿ ಓದ್ರಿ. ಫಿಸಿಕಲ್ ಪ್ರಾಪರ್ಟಿ ಅಂತ ಬರ್ತದ, ಶೇಪ್, ಸೈಜ್, ಕಲರ್, ಡೆನ್ಸಿಟಿ. ಶೇಪ್ ಒಳಗಡೆ ಬರ್ತದ, ರೆಕ್ಟಾಂಗುಲರ್ ಶೇಪ್ ಇರಬೇಕು, ಈವನ್ ಇರಬೇಕು, ಶಾರ್ಪ್ ಎಡ್ಜಸ್ ಇರಬೇಕು. ಸೈಜಸ್ ಅಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ನಾಮಿನಲ್ ಸೈಜ್ ಮತ್ತು ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳಿ. ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಒಂದ್ಸತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿದಾರ, ನನಗೆ ನೆನಪದ, ಎ ಎಕ್ಸಾಮ್ ಅಲ್ಲಿ ಕೇಳಿದಾರೆ. ದೀಸ್ ಡೈಮೆನ್ಷನ್ಸ್ ಹ್ಯಾವ್ ಬೀನ್ ಫೌಂಡ್ ವೆರಿ ಕನ್ವಿನಿಯಂಟ್ ಇನ್ ಹ್ಯಾಂಡ್ಲಿಂಗ್ ಅಂಡ್ ಮೇಕಿಂಗ್ ಕ್ವಾಂಟಿಟಿ ಆಫ್ ಎಸ್ಟಿಮೇಟ್. 500 such bricks will be required for completing 1 meter cube of masonry. ಇದನ್ನ ಕೇಳಿದಾರೆ. This question is asked. Okay, ಅದಕ್ಕೆ ಡೋಂಟ್ ಟೇಕ್ ಎನಿಥಿಂಗ್ ಇನ್ ಲೈಟರ್ ಸೈಡ್. ಈ ಕ್ವಶನ್ ಅನ್ನ ಕೇಳಿದ್ದಾರೆ. 500 such bricks will be required for completing 1 meter cube of brick. ನೀವು ಇದನ್ನ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. 1 ಮೀಟರ್ ಕ್ಯೂಬ್ ಕೆಳಗಡೆ ಡಿನಾಮಿನೇಟರ್ ಮೇಲ್ಗಡೆ ಇರಲಿ, ಕೆಳಗಡೆ 1 ಬ್ರಿಕ್ ಅನ್ನ ಇದನ್ನ 19/9/9 ಮಲ್ಟಿಪ್ಲೈ ಮಾಡ್ರಿ, ಅದು ಸೆಂಟಿಮೀಟರ್ ಕ್ಯೂಬ್ ಒಳಗೆ ಬರ್ತದೆ. ಸೆಂಟಿಮೀಟರ್ ಕ್ಯೂಬ್ ಅನ್ನು ಮೀಟರ್ ಕ್ಯೂಬ್ ಕನ್ವರ್ಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ನಿಮ್ಗೆ 500 ಅಪ್ರಾಕ್ಸಿಮೇಟ್ ಬರ್ತದೆ. ದಟ್ ಈಸ್ ಯುವರ್ ಸ್ಟ್ಯಾಂಡರ್ಡ್ ಆನ್ಸರ್. ನೆಕ್ಸ್ಟ್ ಕಲರ್ ಮಾತಾಡಿದ್ವಿ ಆಲ್ರೆಡಿ. ಡೆನ್ಸಿಟಿ ನೋಡ್ರಿ, ಬಹಳ ಇಂಪಾರ್ಟೆಂಟ್. ಡೆನ್ಸಿಟಿ ಎಷ್ಟು ಹೇಳಿದ್ರೆ ಅಂದ್ರೆ 1600 kg/m³ ಟು 1900 kg/m³. ಕಂಪೇರ್ ಮಾಡ್ರಿ, ಕಾಂಕ್ರೀಟ್ 2400 kg/m³ ಇರ್ತದ, ರಿಇನ್ಫೋರ್ಸ್ಡ್ ಕಾಂಕ್ರೀಟ್ 2500 ತಗೊಳ್ತಾರೆ. ಸಾಯಿಲ್ ಆಲ್ಮೋಸ್ಟ್ ಸೇಮ್ 1600 ಟು 1900 ಅಥವಾ 2000 kg/m³ ಸಾಯಿಲ್ ಅಥವಾ ಸ್ಯಾಂಡ್. ಇದು ಅಪ್ರಾಕ್ಸಿಮೇಟ್ಲಿ 1600 to 900 ಅದ. ವಾಟರ್ ಎಷ್ಟದ 1000 kg/m³ ಅದ. ಕಂಪೇರ್ ಮಾಡ್ಕೊಂಡು ಮನ್ಸಲ್ಲಿ ಫಿಟ್ ಮಾಡ್ಕೊಳ್ರಿ. ವೇಯಿಂಗ್ ಬಿಟ್ವೀನ್ 3.2 to 3.5 kg, 3.2 to 3.5 kg ಅಷ್ಟು ವೇ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಬ್ರಿಕ್ ಪ್ರಾಪರ್ಟೀಸ್. ಕಂಪ್ರೆಸಿವ್ ಸ್ಟ್ರೆಂತ್ ಆಲ್ರೆಡಿ ಡಿಸ್ಕಷನ್ ಮಾಡಿದ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಅದ ನೋಡ್ರಿ. ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಬ್ರಿಕ್ ಡಿಪೆಂಡ್ ಆನ್ ಕಂಪೋಸಿಷನ್ ಆಫ್ ದ ಕ್ಲೇ ಅಂಡ್ ಡಿಗ್ರಿ ಆಫ್ ಬರ್ನಿಂಗ್. ಇಟ್ ಮೇ ವೇರಿ ಫ್ರಮ್ 3.5 Nm² ಟು M20 ತನಕನೂ ಕೂಡ ನಿಮಗೆ ಬ್ರಿಕ್ಸ್ ಸಿಗ್ತದ. ಬಟ್ ಇಟ್ ಇಸ್ ಸ್ಪೆಸಿಫೈಡ್ ಅಂಡರ್ IS ಕೋಡ್ that the ordinary type building block must possess minimum compressive strength of 3.5. Always remember minimum properties of the brick ಅಂತಂದ್ರ ಥರ್ಡ್ ಕ್ಲಾಸ್ ಬ್ರಿಕ್ ಏನ್ ಪ್ರಾಪರ್ಟೀಸ್ ಅದಾವಲ್ಲ ಅವು ನೆನ್ಪಿಟ್ಕೊಳ್ಬೇಕು. ಮ್ಯಾಕ್ಸಿಮಮ್ ಫಸ್ಟ್ ಕ್ಲಾಸ್ ಅಂತಲ್ಲ, ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿನೂ ಹೋಗ್ಬೋದು. ನೋಡಿ, ವಾಟರ್ ಅಬ್ಸಾರ್ಪ್ಷನ್ ಮಿನಿಮಮ್ 20% ಅದ, ಅದು ಥರ್ಡ್ ಕ್ಲಾಸ್ ಬ್ರಿಕ್ ಅದು. ನೆಕ್ಸ್ಟ್ ಕಂಪ್ರೆಸಿವ್ ಸ್ಟ್ರೆಂತ್ 3.5 ಅದ, ಇದು ಥರ್ಡ್ ಕ್ಲಾಸ್ ಬ್ರಿಕ್ ಅದು. ಓಕೆ, ಆ ಟೈಪ್. First and second class bricks shall have a compressive strength not less than 7 and 14 respectively. Okay, ಉಲ್ಟಾ ಕೊಟ್ಟಾರ ಅವರು. ಫಸ್ಟ್ ಕ್ಲಾಸ್ ಬ್ರಿಕ್ಕಿಗೆ 14 ಅಥವಾ 10 and ಸೆಕೆಂಡ್ ಕ್ಲಾಸ್ ಬ್ರಿಕ್ಕಿಗೆ 7 ರೆಸ್ಪೆಕ್ಟಿವ್ಲಿ. ಫ್ಲೆಕ್ಚರಲ್ ಸ್ಟ್ರೆಂತ್ ಅಲ್ಲಿ ಬೆಂಡಿಂಗ್ ಲೋಡ್ಸ್ ಅನ್ನ ಹಾಕಿ ಅದ್ರದ್ದು ಫ್ಲೆಕ್ಚರಲ್ ಸ್ಟ್ರೆಂತ್ ಅನ್ನು ಚೆಕ್ ಮಾಡ್ತಾರ. ದ ಸ್ಪೆಸಿಫೈಡ್ ದಟ್ ದ ಫ್ಲೆಕ್ಚರಲ್ ಸ್ಟ್ರೆಂತ್ ಆಫ್ ಕಾಮನ್ ಬಿಲ್ಡಿಂಗ್ ಬ್ರಿಕ್ shall not be less than the 1 Nm², 1 MPa ಇದ್ದಂಗ. ನೆಕ್ಸ್ಟ್ ಬೆಸ್ಟ್ ಗ್ರೇಡ್ ಬ್ರಿಕ್ ಆಫ್ಟರ್ ಪ್ರೊಸೆಸ್ ಆಫ್ ಫ್ಲೆಕ್ಚರಲ್ ಸ್ಟ್ರೆಂತ್ 2 Nm². ಓಕೆ, ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟಿ ಆಫ್ ಬಿಲ್ಡಿಂಗ್ ಬ್ರಿಕ್ಸ್ ಅದ, ಅದನ್ನ ಓದ್ಕೊಳ್ರಿ. ಜಸ್ಟ್ ಅವರು ಜನರಲ್ ಟರ್ಮ್ಸ್ ಅನ್ನ ಒಳಗಡೆ ಬರೆದಿದ್ದಾರೆ. ಡ್ಯೂರಬಿಲಿಟಿ, ನೆಕ್ಸ್ಟ್ ಅಬ್ಸಾರ್ಪ್ಷನ್ ವ್ಯಾಲ್ಯೂಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಇಲ್ಲೊಂದು ಸ್ವಲ್ಪ ಫಾರ್ಮುಲಾ ಕೊಟ್ಟು ಸ್ವಲ್ಪ ಹೇಳಿದ್ದಾರೆ. ನೆಕ್ಸ್ಟ್ ಫ್ರಾಸ್ಟ್ ರೆಸಿಸ್ಟೆನ್ಸ್ ಅಂದ್ರೆ ವೆನ್ ವಾಟರ್ ಆನ್ ಫ್ರೀಸಿಂಗ್ ಎಕ್ಸ್ಪ್ಯಾಂಡ್ಸ್ ಅಬೌಟ್ 10%. ನೀರು ಯಾವಾಗಲೂ
ಐಸ್ ಆಯ್ತಂದ್ರೆ ಅದು 10% ಎಕ್ಸ್ಪ್ಯಾಂಡ್ ಆಗ್ತದೆ. ಇನ್ ವಾಲ್ಯೂಮ್ ಎಕ್ಸರ್ಟ್ಸ್ ಅ ಪ್ರೆಷರ್ ಆನ್ ದ ಆರ್ಡರ್ ಆಫ್ 14 ನ್ಯೂಟನ್ ಪರ್ mm ಸ್ಕ್ವೇರ್ ವೆನ್ ಬ್ರಿಕ್ ಆರ್ ಯೂಸ್ಡ್ ಇನ್ ಕೋಲ್ಡ್ ಕ್ಲೈಮೇಟ್. ಈಗ ಬ್ರಿಕ್ ಏನ್ ಮಾಡ್ತದೆ ಅಂದ್ರೆ ವಾಟರ್ ಅಬ್ಸಾರ್ಪ್ಷನ್ ಮಾಡ್ಕೊಂತದೆ. ವಾಟರ್ ಅಬ್ಸಾರ್ಪ್ಷನ್ ಮಾಡಿದಾಗ ಬ್ರಿಕ್ ಒಳಗಡೆ ನೀರದ, ಬಟ್ ಕೋಲ್ಡ್ ಕ್ಲೈಮೇಟ್ ಇತ್ತಂದ್ರೆ ಆ ಒಳಗಡೆ ಇದ್ದ ನೀರ್ ಏನಾಗ್ತದ, ಐಸ್ ಆಗ್ತದ. ಅದು ಐಸ್ ಆಯ್ತು ಅಂತಂದ್ರೆ ಒಳಗಡೆ ಅದು ಎಕ್ಸ್ಪ್ಯಾಂಡ್ ಆಗ್ತದ. ಎಕ್ಸ್ಪ್ಯಾಂಡ್ ಆದಾಗ ಬ್ರಿಕ್ ಒಳಗಡೆ ನಿಮ್ಗ ಅರೌಂಡ್ 14 ನ್ಯೂಟನ್ ಪರ್ mm ಸ್ಕ್ವೇರ್ ಅಷ್ಟು ಪ್ರೆಷರ್ ಬೀಳ್ತದೆ. ಅರ್ಥಾಯ್ತಾ? ಆ ಪ್ರೆಷರ್ ಬಿದ್ದಾಗ ಬ್ರಿಕ್ ಹೊಡಿಬಾರದು. ಅಂಡರ್ಸ್ಟುಡ್? ದಿಸ್ ಈಸ್ ವಾಟ್ ದ ಮೇನ್ ಇಂಟೆನ್ಷನ್ ಆಫ್ ಫ್ರಾಸ್ಟ್ ರೆಸಿಸ್ಟೆನ್ಸ್. ದೆನ್ ಎಫ್ಲೋರೆಸೆನ್ಸ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ವೈಟ್ ಅಥವಾ ಗ್ರೇ ಪ್ಯಾಚಸ್ ಬರಬಾರ್ದು ಎಲ್ಲಿ, ಬ್ರಿಕ್ ಮೇಲ್ಗಡೆ. ಸಮರಿ, ಇಷ್ಟ ತನಕ ಮಾತಾಡಿದ್ದನ್ನೆಲ್ಲದನ್ನು ಇಲ್ಲಿ ಸಮರಿ ಮಾಡಿದಾರ. ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ನಾವು ಮೆಸ್ನರಿ, ಬ್ರಿಕ್ ಮೇಸ್ನರಿ ಬಗ್ಗೆ ಒಂದು ಸ್ವಲ್ಪ ನೋಡ್ಬಿಡೋಣ ಇಲ್ಲಿ. ನೆಕ್ಸ್ಟ್ ಬಾಂಡ್ಸ್ ಇನ್ ಬ್ರಿಕ್ ಮೇಸ್ನರಿ. ಅವುಗಳನ್ನ ನೀವು ವಾಲ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಬಾಂಡಿಂಗ್ಸ್ ಮಾಡ್ತೀರಿ ಅಂತೇಳಿ 4 ಬಾಂಡ್ ಅದ. ಸ್ಟ್ರೆಚರ್ ಬಾಂಡ್, ಹೆಡರ್ ಬಾಂಡ್, ಇಂಗ್ಲಿಷ್ ಬಾಂಡ್, ಫ್ಲೆಮಿಶ್ ಬಾಂಡ್. ಇಂಗ್ಲಿಷ್ ಬಾಂಡ್, ಫ್ಲೆಮಿಶ್ ಬಾಂಡ್ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಹಳ ಸತಿ ಕೇಳಿದರೆ. ಆಪ್ಷನ್ಸ್ ಕನ್ಫ್ಯೂಸಿಂಗ್ ಇರ್ತಾವ, ದೇರ್ ಫೋರ್ ಯು ಹ್ಯಾವ್ ಟು ರಿಮೆಂಬರ್. ಸ್ಟ್ರೆಚರ್ ಬಾಂಡ್ ಅಂತಂದ್ರೆ ನೋಡ್ರಿ, ಒಂದ್ ಯಾವಾಗಲೂ ನೆನ್ಪಿಟ್ಕೊಳ್ರಿ, ವರ್ಟಿಕಲ್ ಜಾಯಿಂಟ್ ಏನಿದಲ್ಲ, ಈ ವರ್ಟಿಕಲ್ ಜಾಯಿಂಟ್ ಇನ್ನೂ ಒಂದು ವರ್ಟಿಕಲ್ ಜಾಯಿಂಟ್ ಇವೆರಡು ಇನ್ ಸೇಮ್ ಅಲೈನ್ಮೆಂಟ್ ಒಳಗೆ ಬರಬಾರ್ದು. ಅದು ಮಾತ್ರ ನೆನ್ಪಿಟ್ಕೊ. ಒಂದ್ ಬ್ರಿಕ್ ಹಿಂಗ, ಇನ್ನೊಂದ್ ಬ್ರಿಕ್ ಹಿಂಗ, ಇನ್ನೊಂದ್ ಬ್ರಿಕ್ ಹಿಂಗ, ಕರೆಕ್ಟ್ ಕನ್ಸ್ಟ್ರಕ್ಷನ್ ಹಿಂಗ್ ಮಾಡಬಾರ್ದು. ಹಿಂಗ್ ಮಾಡಿದಕ್ಕೆ ಸ್ಟ್ರೆಚರ್ ಬಾಂಡ್ ಅಂತ ಹೇಳ್ಬಾರ್ದು. ಇದು ಸ್ಟ್ರೆಚರ್ ಐತಿ, ಸ್ಟ್ರೆಚರ್ ಐತಿ, ಸ್ಟ್ರೆಚರ್ ಸ್ಟ್ರೆಚರ್ ಸ್ಟ್ರೆಚರ್, ಆಲ್ ಆರ್ ಸ್ಟ್ರೆಚರ್, ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಸ್ಟ್ರೆಚರ್ ಬಾಂಡ್. ಸ್ಟ್ರೆಚರ್ ಬಾಂಡ್ ಹೇಳ್ಬೇಕಂದ್ರೆ ಆಲ್ಟರ್ನೇಟಿವ್ ವರ್ಟಿಕಲ್ ಜಾಯಿಂಟ್ಸ್ ಬರಬೇಕು, ಪ್ಲಸ್ ಆಲ್ ಆರ್ ದಟ್ ಹಾರಿಜಾಂಟಲಿ ಕೆಪ್ಟ್. ಹೌದಾ? ದಿಸ್ ಇಸ್ ಐಸೋಮೆಟ್ರಿಕ್ ವ್ಯೂ, ಎಲಿವೇಶನ್ ವ್ಯೂ. ಓಕೆ, ದೆನ್ ದಿಸ್ ಇಸ್ ದ ಈವನ್ ಕೋರ್ಸ್, ದಿಸ್ ಇಸ್ ದ ಆಡ್ ಕೋರ್ಸ್ ಅಂತ ಹೇಳ್ತಾರೆ. ಓಕೆ, ಈವನ್ ಕೋರ್ಸ್ ಮತ್ತು ಆಡ್ ಕೋರ್ಸ್ ನೋಡ್ಕೊಳ್ರಿ. ಇಲ್ಲಿ ಸ್ಟಾರ್ಟ್ ಆಗಿರೋದು ಹೆಂಗದ, ಆಡಲ್ಲಿ ಬೇಸ್ ಏನದ, ಅದು ಯಾವುದು ಇಲ್ಲಿ ಒಳಗಡೆ ಬಂದದ. ಲಾಸ್ಟ್ ಮೆಟೀರಿಯಲ್ ಕಾರ್ನರ್ ಏನೈತಲ್ಲ ಅದು ಒಳಗಡೆ ಬಂದದ. ಇದಕ್ಕ ಆಡ್ ಕೋರ್ಸ್ ಅಂತ ಹೇಳ್ತಾರೆ. ನಿಮ್ಗೆ ಈ ಕೋರ್ಸ್ ಒಳಗೆ ನೋಡ್ಕೊಂಡಾಗ ಏನಾಗ್ತದ, ಇಲ್ಲಿ ಆಲ್ರೆಡಿ ಒಂದು ಬ್ರಿಕ್ ವರ್ಟಿಕಲ್ ಕುಂತದ, ಒಳಗಡೆ ಕೋರ್ಸ್ ಏನಾಗಿದೆ ಅಲ್ಲಿ ಸ್ಟ್ರೆಚರ್ ಬಾಂಡ್ ಸ್ಟಾರ್ಟ್ ಆಗಿದೆ. ಓಕೆ, ದಿಸ್ ಇಸ್ ಈವನ್ ಕೋರ್ಸ್. ನೆಕ್ಸ್ಟ್ ಹೆಡರ್ ಬಾಂಡ್ ಅಂತ ಬರ್ತದ. ಹೆಡರ್ ಬಾಂಡ್ಸ್ ಅಂತಂದ್ರೆ ಎಲ್ಲವೂ ಕೂಡ ವರ್ಟಿಕಲಿ ಪ್ಲೇಸ್ ಮಾಡಿರ್ತಾರೆ. ವರ್ಟಿಕಲಿ ಅಂದ್ರೆ ಸ್ವಲ್ಪ ಹಾರಿಜಾಂಟಲ್ ಇರ್ತದೆ, ಬಟ್ ಲೆಂತ್ ವೈಸ್ ಇದು ನಿಮ್ದು 190 ಇರ್ತದೆ. ದಿಸ್ ಈಸ್ ಯುವರ್ 190 ನಾವು. ಓಕೆ, ಅಂದ್ರೆ ಥಿಕ್ನೆಸ್ ಆಫ್ ದ ವಾಲ್. ಓಕೆ, ದಿಸ್ ಇಸ್ ಅ ಹಾಫ್ ಬ್ಯಾಟ್ ಇರ್ಬೋದು, ಅಥವಾ ನೀವು ಇದನ್ನ ಈ ರೀತಿ ಯೂಸ್ ಮಾಡ್ಬೋದು. ಇದು ಬಹಳ ಇಂಪಾರ್ಟೆಂಟ್. ಸ್ಟ್ರೆಚರ್ ಹೆಡರ್ ಬಾಂಡ್ ಒಳಗಡೆ ಆಲ್ಟರ್ನೇಟಿವ್ ನೀವು ಹಾಫ್ ಬ್ಯಾಟ್ ಇಡ್ಲೇಬೇಕು. ಇಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳ್ರಿ, ಹಾಫ್ ಬ್ಯಾಟ್ ಇಡ್ಲಿಲ್ಲ ಅಂತಂದ್ರೆ ಇದು ಜಾಯಿಂಟ್ಸ್ ಏನದಾವಲ್ಲ, ಇವು ವರ್ಟಿಕಲ್ ಜಾಯಿಂಟ್ಸ್ ಒಂದ್ರ ಕೆಳಗೆ ಒಂದ್ ಬಂದ್ಬಿಡ್ತಾವೆ. ಬಿಕಾಸ್ ನೀವು ಸ್ಟ್ರೆಚರ್ ಬಾಂಡ್ ಒಳಗೆ ಆಪ್ಷನ್ ಇಲ್ಲ. ಒಂದು ಹಿಂಗ್ ಇಟ್ಟಿರಿ ಅಂತಂದ್ರೆ, ಸಾರಿ ಹೆಡರ್ ಬಾಂಡ್ ಒಳಗಡೆ ಒಂದು ಹಿಂಗ್ ಇಟ್ಟಿರಿ ಅಂದ್ರೆ ನೀವು ಹಿಂಗ್ ಇಟ್ಕೊಂತಾನೆ ಹೋಗ್ಬೇಕಲ್ಲ. ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್ಸ್. ನೌ ಸಿ, ಆಲ್ ವರ್ಟಿಕಲ್ ಜಾಯಿಂಟ್ಸ್ ಆರ್ ಅಲೈನ್ಡ್. ದಿಸ್ ಇಸ್ ರಾಂಗ್ ಕನ್ಸ್ಟ್ರಕ್ಷನ್. Therefore, first what they do, they will put half bat ಇಟ್ಟು ಈ ವರ್ಟಿಕಲ್ ಅನ್ನು ಗ್ಯಾಪ್ ಮಾಡಿಕೊಂಡು ಆಮೇಲೆ ಒಂದೊಂದೊಂದೊಂದು ಸೈಡ್ ಸರ್ಸ್ಕೊಂತ ಹೋಗ್ತಾರೆ. ರೈಟಾ? ನೆಕ್ಸ್ಟ್ ಇಂಗ್ಲಿಷ್ ಬಾಂಡ್ ಒಂಥರ ಸ್ಪೆಷಲ್ ಬಾಂಡ್ ಅದ. ಏನಂತಂದ್ರೆ ಆಲ್ಟರ್ನೇಟ್ ಕೋರ್ಸ್ ಬರ್ತದ. ಒಂದು ಕಂಪ್ಲೀಟ್ ಕೋರ್ಸ್ ಏನದಲ್ಲ ಇದು ಸ್ಟ್ರೆಚರ್ ಇರ್ತದ, ಇನ್ನೂ ಒಂದು ಕಂಪ್ಲೀಟ್ ಕೋರ್ಸ್ ಏನಿರ್ತದಲ್ಲ ಅದು ಹೆಡರ್ ಇರ್ತದ. ಹಂಗ ಸ್ಟ್ರೆಚರ್ ಹೆಡರ್, ಸ್ಟ್ರೆಚರ್ ಹೆಡರ್, ಸ್ಟ್ರೆಚರ್ ಹೆಡರ್, ಸ್ಟ್ರೆಚರ್, ಈ ಟೈಪ್ ಹೋಯ್ತು ಅಂತಂದ್ರೆ ಇದಕ್ಕೇನಂತಾರ ಇಂಗ್ಲಿಷ್ ಬಾಂಡ್ ಅಂತ ಹೇಳ್ತಾರೆ. ನೀವು ಇಂಗ್ಲಿಷ್ ಬಾಂಡ್ ನೆನ್ಪಿಟ್ಕೋಬೇಕಾದ್ರೆ, ನಾವು ಇಂಡಿಯಾದೊಳಗಡೆ ಇಂಗ್ಲಿಷರು ಬ್ರಿಟಿಷರು ಏನ್ ಮಾಡಿದ್ರು, ನಮ್ಮಲ್ಲಿ ಫ್ರೀಡಮ್ ಕಸ್ಕೊಂಡಿದ್ರಲ್ಲ, ಅವಾಗ ಏನ್ ಮಾಡಿದ್ರು ಅಂದ್ರೆ ಲೆಫ್ಟ್ ರೈಟ್ ಅಂತೇಳಿ ಮಾರ್ಚ್ ಫಸ್ಟ್ ಮಾಡ್ತಿದ್ರು. ಹೌದಾ? ಅವ್ರಿಗೆ ಎರಡ ಗೊತ್ತು, ಲೆಫ್ಟ್ ರೈಟ್. ಹೌದಾ? ಹಂಗ ಇಂಗ್ಲಿಷ್ ಬಾಂಡ್ ಅಂತಂದ್ರ ಹೆಡರ್ ಸ್ಟ್ರೆಚರ್, ಹೆಡರ್ ಸ್ಟ್ರೆಚರ್, ಹೆಡರ್ ಸ್ಟ್ರೆಚರ್, ಹೆಡರ್ ಸ್ಟ್ರೆಚರ್, ಹೆಡರ್ ಸ್ಟ್ರೆಚರ್, ಹೆಡರ್ ಸ್ಟ್ರೆಚರ್. ಓಕೆ, ಆ ಟೈಪು ಲೆಫ್ಟ್ ರೈಟ್ ಅನ್ಕೊಂತ ಹೋಗ್ಬಿಟ್ರೆ ಇಂಗ್ಲಿಷ್ ಬಾಂಡ್. ರೈಟಾ? ಇವುಗಳ ಬಗ್ಗೆ ಒಂದು ಸ್ವಲ್ಪ ಓದ್ರಿ. ಇದನ್ನ ಹೇಳಿದ್ದನ್ನ ಇರ್ತದ, ಸ್ವಲ್ಪ ಓದ್ರಿ. ನೆಕ್ಸ್ಟ್ ಬರ್ತದ ಫ್ಲೆಮಿಶ್ ಬಾಂಡ್ ಅಂತೇಳಿ. ಫ್ಲೆಮಿಶ್ ಬಾಂಡ್ ಸ್ವಲ್ಪ ಟಫ್ ಮಾಡ್ತಾನೆ. ಓಕೆ, ಫ್ಲೆಮಿಶ್ ಬಾಂಡ್ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಕೋರ್ಸ್ ಒಳಗಡೆ ಆಲ್ಟರ್ನೇಟ್ ಇರ್ತಾನೆ. ಸ್ಟ್ರೆಚರ್ ಹೆಡರ್, ಸ್ಟ್ರೆಚರ್ ಹೆಡರ್, ಸ್ಟ್ರೆಚರ್ ಹೆಡರ್, ಸ್ಟ್ರೆಚರ್. ಅರ್ಧಾಯ್ತಾ?
ಈಗ ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಸ್ಟ್ರೆಚರ್ ತಗೊಂಡ, ಇಲ್ಲಿ ಹೆಡರ್ ತಗೊಂಡ, ಇಲ್ಲಿ ಡೈರೆಕ್ಟ್ ಸ್ಟ್ರೆಚರ್ ಇಟ್ರೆ ಇನ್ ಬಿಟ್ವೀನ್ ಏನಾಗ್ತದ ವರ್ಟಿಕಲ್ ಅಲೈನ್ಮೆಂಟ್ ಬರಕ್ ಶುರು ಮಾಡುತ್ತೆ. ವರ್ಟಿಕಲ್ ಜಾಯಿಂಟಿಗೆ ಸೇಮ್ ಅಲೈನ್ಮೆಂಟ್ ಬರಕ್ ಶುರು ಮಾಡುತ್ತಾ ಅದನ್ನು ಕಂಟ್ರೋಲ್ ಮಾಡಾಕ ಇಲ್ಲಿಂದು ಕ್ವೆನ್ಸ್ ಯೂಸ್ ಮಾಡ್ತಾರೆ. ಕ್ವೆನ್ಸ್ ಯೂಸ್ ಮಾಡಿ ನೀವು ವರ್ಟಿಕಲ್ ಅಲೈನ್ಮೆಂಟ್ ಬರ್ಲಾರ್ದಂಗ ನೋಡ್ಕೊಳ್ಳೋದು. ಡೋಂಟ್ ವರಿ ಅಬೌಟ್ ದೀಸ್ ಕ್ವಿನ್ಸ್, ಇನ್ ಡೆಫಿನಿಷನ್ಸ್ ಅದು ಬರಂಗಿಲ್ಲ. ಡೆಫಿನಿಷನ್ ಒಳಗೆ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ಒನ್ ಪರ್ಟಿಕ್ಯುಲರ್ ಕೋರ್ಸ್ ಲೆಫ್ಟ್ ರೈಟ್ ಮಾಡೋದು. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಯಾವಾಗ ಒನ್ ಪರ್ಟಿಕ್ಯುಲರ್ ಕೋರ್ಸ್ ಅಲ್ಲಿ. ಬಟ್ ಇಂಗ್ಲಿಷ್ ಬಾಂಡ್ ನಾವ್ ಏನ್ ಹೇಳ್ತಾನೆ ಎಂಟೈರ್ ವಾಲ್ ಅಲ್ಲಿ ಲೆಫ್ಟ್ ರೈಟ್ ಮಾಡ್ಕೊಳ್ತೀವಿ. ರೈಟ್, ದೀಸ್ ಆರ್ ಆಲ್ ಯುವರ್ ಬಾಂಡ್ಸ್ ಇನ್ ದಿಸ್ ಒನ್. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಆಫ್ ಗುಡ್ ಬ್ರಿಕ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಜಂಕ್ಷನ್ ಇನ್ ಬ್ರಿಕ್ ಮೇಸನರಿ ಅಂಡ್ ದೇರ್ ಪ್ರೊಸೀಜರ್. ಟಿ ಜಂಕ್ಷನ್ ಅಂತ ಬರ್ತದ when both walls contain an English bond. ವೆರಿ ಇಂಪಾರ್ಟೆಂಟ್. ಇಷ್ಟೇ ನೆನ್ಪಿಟ್ಕೊಂಡ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಓದೋ ಅವಶ್ಯಕತೆ ಇಲ್ಲ, ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. when both wall contain English bond. ಇದು ವಾಲ್ ಕನ್ಸ್ಟ್ರಕ್ಟ್ ಮಾಡ್ಯಾರ ಇಂಗ್ಲಿಷ್ ಬಾಂಡ್ ಯೂಸ್ ಮಾಡಿ. ಈ ವಾಲ್ ಅನ್ನು ಕೂಡ ಇಂಗ್ಲಿಷ್ ಬಾಂಡ್ ಯೂಸ್ ಮಾಡಿ ಕಟ್ಟಿದಾರ. ಈ ಜಂಕ್ಷನ್ ಗೆ ಏನಂತ ಕರೀತಾರ? ಟಿ ಜಂಕ್ಷನ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್. ನೆಕ್ಸ್ಟ್ ಇನ್ನೊಂದು ಬರ್ತದ, ಇವೆಲ್ಲವೂ ಸೇಮ್, ಇವೆಲ್ಲ ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿದಾರ. ಪಾಸ್ ಮಾಡ್ರಿ, ಕ್ಲಿಕ್ ಮಾಡ್ರಿ, ಅಥವಾ ನೀವೇ ಒಂದು ನೋಟ್ಸ್ ಮಾಡ್ಕೊಡ್ರಿ. ಟಿ ಜಂಕ್ಷನ್ ಬಿಟ್ವೀನ್ ಹಾಫ್ ಬ್ರಿಕ್ ಥಿಕ್ ವಾಲ್ ಅಂಡ್ ಒನ್ ಬ್ರಿಕ್ ಥಿಕ್ ವಾಲ್. ಹಾಫ್ ಬ್ರಿಕ್ ಥಿಕ್ ವಾಲ್ ಅದ, ಇನ್ನೊಂದು ಒನ್ ಬ್ರಿಕ್ ಥಿಕ್ ವಾಲ್ ಅದ. ಹಾಫ್ ಬ್ರಿಕ್ ಥಿಕ್ ವಾಲ್ ಅದ, ಇನ್ನೊಂದು ಒನ್ ಬ್ರಿಕ್ ಥಿಕ್ ವಾಲ್ ಅದ. ರೈಟ್. ನೆಕ್ಸ್ಟ್ ಇದು ಏನಂದ್ರೆ ಟಿ ಜಂಕ್ಷನ್ ಬಿಟ್ವೀನ್ ಒನ್ ಅಂಡ್ ಹಾಫ್ ಬ್ರಿಕ್ ಥಿಕ್ ವಾಲ್ ಅಂಡ್ ಒನ್ ಬ್ರಿಕ್ ಥಿಕ್ ವಾಲ್. ತಿಳಿತಾ? ಇವುಗಳನ್ನ ನೋಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಬರ್ತದ ಟಿ ಜಂಕ್ಷನ್ ಬಿಟ್ವೀನ್ ಟೂ ಒನ್ ಅಂಡ್ ಹಾಫ್ ಬ್ರಿಕ್ ಅಂದ್ರೆ 2.5 ಬ್ರಿಕ್ ಥಿಕ್ ವಾಲ್ ಅದ. ಓಕೆ, ನೆಕ್ಸ್ಟ್ ಈ ಟೈಪ್ ಬ್ರಿಕ್ಸ್ ಇದು 3 ಇರ್ಬೇಕಿದೆ. ಟಿ ಜಂಕ್ಷನ್ 1.5 ಬ್ರಿಕ್ ಥಿಕ್ ವಾಲ್ ಅಂಡ್ 2 ಬ್ರಿಕ್ ಥಿಕ್ ವಾಲ್. ರೈಟ್. Then ಎರಡನೇದು ಏನಂದ್ರೆ when external wall has a Flemish bond and the internal wall has a English bond. ಅದು ಕೂಡ ಟಿ ಜಂಕ್ಷನ್. ಟಿ ಜಂಕ್ಷನ್ ಅಂದ್ರೆ ಏನ್ ಹೇಳಿದ್ವಿ? ಇದು ಇಂಗ್ಲಿಷ್, ಇದು ಇಂಗ್ಲಿಷ್, ಇಂಗ್ಲಿಷ್ ಅಂಡ್ ಇಂಗ್ಲಿಷ್. ಇನ್ನೊಂದು ಏನ್ ಹೇಳ್ತಿದ್ರ, ಎಕ್ಸ್ಟರ್ನಲ್ ವಾಲ್ ಫ್ಲೆಮಿಶ್ ಬಾಂಡ್ ಅದ, ಇಂಟರ್ನಲ್ ವಾಲ್ ಇಂಗ್ಲಿಷ್ ಬಾಂಡ್ ಅದ. ಇದು ನೋಟ್ ಮಾಡ್ಕೊಂಡು ಬಿಡ್ಬೇಕು ನೀವು. ಇದನ್ನ ಲೈಟ್ ಆಗಿ ಹೇಳ್ತಿರ್ತೀನಿ, ಬಟ್ ನೀವು ಇದು ನೋಟ್ ಮಾಡ್ಕೊಳ್ಳೇಬೇಕು, ಅದೇ ಬರ್ತದ ಅಂತ ಅರ್ಥ. 4 ಆಪ್ಷನ್ ಕೊಡ್ಬೋದಲ್ಲ ಈ ಕ್ವಶನ್ ಕೊಟ್ಟು. ಓಕೆ, ನೆಕ್ಸ್ಟ್ ಇದೆಲ್ಲ ನೋಡ್ಕೊಳ್ರಿ. ಇನ್ನೊಂದು ಟಿ ಜಂಕ್ಷನ್ ಬರ್ತದ when both walls are constructed by double Flemish bond. ಇದು ಫ್ಲೆಮಿಶ್, ಇದು ಫ್ಲೆಮಿಶ್. ಆ ಜಂಕ್ಷನ್ ಏನ್ಬೋದು? ಟಿ ಜಂಕ್ಷನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಂಟರ್ಸೆಕ್ಷನ್ ಆರ್ ಕ್ರಾಸ್ ಜಂಕ್ಷನ್ ಅಂತ. ಕ್ರಾಸ್ ಜಂಕ್ಷನ್ ಅಂತೂ ಇಂಟರ್ಸೆಕ್ಷನ್ ಬರ್ತದ, ಅಂದ್ರೆ ಒನ್ ವಾಲ್ ಹಿಂಗ್ ಗೋಯಿಂಗ್ ಅದ, ಇನ್ನೊಂದು ವಾಲ್ ಹಿಂಗ್ ಗೋಯಿಂಗ್ ಅದ, ಇದಕ್ಕೆ ಇಂಟರ್ಸೆಕ್ಷನ್ ಅಂತ ಹೇಳ್ತಾರೆ. ಓಕೆ, ಅವುಗಳದ್ದು ಫಿಗರ್ಸ್ ಇದೆ. ನೆಕ್ಸ್ಟ್ ಸ್ಕ್ವಿಂಟ್ ಜಂಕ್ಷನ್ ಅಂತ ಬರ್ತದೆ. ಸ್ಕ್ವಿಂಟ್ ಜಂಕ್ಷನ್ ಅಂತಂದ್ರೆ ಈ ಟೈಪ್ ವಿತ್ ಇನ್ಕ್ಲೈಂಡ್ 45 ಡಿಗ್ರಿ ಇನ್ಕ್ಲೈಂಡ್ ಗೆ ನೀವು ಒಂದು ವಾಲ್ಗೆ ಇನ್ನೊಂದು ವಾಲ್ ನ ಕನೆಕ್ಟ್ ಮಾಡಿದ್ರೆ ಇದಕ್ಕೆ ಸ್ಕ್ವಿಂಟ್ ಅಂತ ಕರೀತಾರೆ. ಸ್ಕ್ವಿಂಟ್ ಜಂಕ್ಷನ್ ಬಿಟ್ವೀನ್ ಒನ್ ಬ್ರಿಕ್ ಥಿಕ್ ವಾಲ್ ಅಂಡ್ 1.5 ಬ್ರಿಕ್ ಥಿಕ್ ವಾಲ್. ಓಕೆ, ದಟ್ ಈಸ್ ಯುವರ್ ಸ್ಕ್ವಿಂಟ್ ಜಾಯಿಂಟ್ ಅಂತ ಹೇಳಿ. ಇದನ್ನು ಸ್ಕ್ವಿಂಟ್ ಜಾಯಿಂಟ್, ಇದು ಸ್ಕ್ವಿಂಟ್ ಜಾಯಿಂಟ್, ಇದು ಸ್ಕ್ವಿಂಟ್ ಜಾಯಿಂಟ್. ನೆಕ್ಸ್ಟ್ ಪರ್ಪಸ್ ಆಫ್ ಜಂಕ್ಷನ್. ಜಂಕ್ಷನ್ ಕೊಡೋದ್ರ ಪರ್ಪಸ್ ಏನು? ಬಿಕಾಸ್ ಯು ವಾಂಟ್ ಪಾರ್ಟಿಷನ್ಸ್, ದಟ್ ಯು ಕ್ಯಾನ್ ರೀಡ್. ಪ್ರಿಕಾಷನ್ಸ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಬ್ರಿಕ್ ಮೇಸನರಿ. ಬ್ರಿಕ್ ಮೇಸನರಿ ಮಾಡ್ಬೇಕಾದ್ರೆ ಕೆಲವು ಪ್ರಿಕಾಷನ್ಸ್ ನೋಡ್ಬೇಕು. ಸೋಕಿಂಗ್ ಆಫ್ ಬ್ರಿಕ್ಸ್. ಬ್ರಿಕ್ಸ್ ಅನ್ನು ಏನ್ ಮಾಡ್ಬೇಕು? 12 hours ನೀರೊಳಗೆ ಸೋಕ್ ಮಾಡಬೇಕು. ನೆಕ್ಸ್ಟ್ ಅದನ್ನ ಯೂಸ್ ಮಾಡಬೇಕು. ಅಂದ್ರೆ ಅದ್ರದ್ದು ಅಬ್ಸಾರ್ಪ್ಷನ್ ಕೆಪಾಸಿಟಿ ಎಲ್ಲ ಮುಗಿದು ಬಿಡ್ಬೇಕು. ಇಲ್ಲ ಅಂತಂದ್ರೆ ಏನಾಗ್ತದೆ, ಬ್ರಿಕ್ ಕಾಂಕ್ರೀಟ್ ನಲ್ಲಿ ಇರ್ತಕ್ಕಂಥ ನೀರನ್ನು ಅಬ್ಸರ್ವ್ ಮಾಡ್ತದೆ. ವೆರಿ ಇಂಪಾರ್ಟೆಂಟ್. ನೀವು ಕಾಂಕ್ರೀಟ್ ಅಲ್ಲಿ ನೀರ್ ಹಾಕಿರಿ, ಅದಕ್ಕೆ ಬಿಕಾಸ್ ಹೀಟ್ ಆಫ್ ಹೈಡ್ರೇಷನ್ ಹಂಗೆ ಇರ್ಲಿ ಅಂತೇಳಿ. ಆಮೇಲೆ ಕ್ಯೂರಿಂಗ್ ಮಾಡ್ತೀರಿ, ಅದಕ್ಕೆ ಹೀಟ್ ಆಫ್ ಹೈಡ್ರೇಷನ್ 28 days ಹಂಗೆ ರಿಮೈನ್ಡ್ ಕಾಂಕ್ರೀಟ್ ಅಲ್ಲೇ ಇರ್ಲಿ ಅಂತೇಳಿ 28 days ನೀವು ಕ್ಯೂರಿಂಗ್ ಮಾಡ್ತೀರಿ. ಬಟ್ ಬ್ರಿಕ್ ಒಳಗಡೆ ನೀರ್ ಕುಡುದಿಲ್ಲ. ಹಂಗಾಗಿ ಏನ್ ಮಾಡ್ತದ, ಬ್ರಿಕ್ ಕಾಂಕ್ರೀಟ್ ಅಲ್ಲಿ ಮಾರ್ಟರ್ ಅಲ್ಲಿ ಇರ್ತಕ್ಕಂಥ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಕಾಂಕ್ರೀಟ್ ಸ್ಟ್ರೆಂತ್ ಕಡಿಮೆ ಮಾಡ್ತದ. ದಟ್ಸ್ ವೈ ಕಾಂಕ್ರೀಟ್ ಬ್ರಿಕ್ಸ್ ಬ್ರಿಕ್ಸ್ ಅನ್ನ ಸೋಕ್ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ, ನೀವು ಮನಿ ಕಟ್ಟಾಗ ನೋಡಿ ಬರ್ತಿರ್ಬೋದು, ಬ್ರಿಕ್ ಬಂದ ತಕ್ಷಣ ಅದ್ರ ಮೇಲೆ ನೀರು ಹೊಡಿತಿರ್ತಾರೆ. ಓಕೆ, ಅದು ಇಟ್ಸ್ ನಾಟ್ ಕ್ಯೂರಿಂಗ್ ದ ಬ್ರಿಕ್, ವಿ ಆರ್
ಮೇಕಿಂಗ್ ದ ಬ್ರಿಕ್ ಸೋಕಿಂಗ್ ಅಂದ್ರೆ ಅದು ಫುಲ್ ನೀರು ಕುಡಿದು ರೆಡಿ ಇರಬೇಕು. ಓಕೆ, ನೆಕ್ಸ್ಟ್ ಬೆಡ್ ಅಂಡ್ ಜಾಯಿಂಟ್ಸ್, ವರ್ಟಿಕಲಿಟಿ ಎಲ್ಲವನ್ನು ಮೇಂಟೈನ್ ಮಾಡ್ಬೇಕು ನೀವು. ವೆಟ್ಟಿಂಗ್ ಆಫ್ ಬೆಡ್, ನೆಕ್ಸ್ಟ್ ಟೂತಿಂಗ್, ನೆಕ್ಸ್ಟ್ ಹೈಟ್ ಆಫ್ ದ ವಾಲ್, ವಾಟರಿಂಗ್, ಇವೆಲ್ಲವನ್ನು ಪ್ರಿಕಾಷನ್ಸ್ ಅನ್ನ ನೀವು ಕನ್ಸಿಡರ್ ಮಾಡ್ಬೇಕಂತ ಹೇಳಿದ್ರು. ಓಕೆ, next comparison between stone masonry and brick masonry, that I will cover later. After explaining stone masonry we will cover that one. This is all information about brick. ಏನೇನು ಸ್ಟಡಿ ಮಾಡಿದ್ವಿ ನೋಡ್ರಿ, ಬ್ರಿಕ್ ನೋಡಿದ್ವಿ, ಸೈಜ್, ಶೇಪ್, ಅವೆಲ್ಲ ಪ್ರಾಪರ್ಟೀಸ್ ನೋಡಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಲ್ಯಾಬೊರೇಟರಿ ಟೆಸ್ಟ್ ಮತ್ತು ಫೀಲ್ಡ್ ಟೆಸ್ಟ್ ಗಳನ್ನು ನೋಡಿದ್ವಿ. ವ್ಯಾಲ್ಯೂಸ್ ಗಳನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಆಮೇಲೆ ಟೈಪ್ಸ್ ಆಫ್ ಬ್ರಿಕ್ ಬೇಸ್ಡ್ ಆನ್ ದೇರ್ ಶೇಪ್, ಕಟಿಂಗ್ಸ್, ಅವನ್ನೆಲ್ಲ ನೋಡಿದ್ವಿ. ಅದಾದ್ಮೇಲೆ ಬ್ರಿಕ್ ಮೇಸನರಿ ನೋಡಿದ್ವಿ, ಯಾವ ರೀತಿ ನಾವು ಬ್ರಿಕ್ ಅನ್ನು ಕಟ್ಬೋದು. ಬಾಂಡ್ಸ್ ನೋಡಿದ್ವಿ, ಆಮೇಲೆ ಪ್ರಿಕಾಷನ್ಸ್ ಗಳನ್ನು ನೋಡಿದ್ವಿ. ದಿಸ್ ಈಸ್ ಆಲ್ ಅಬೌಟ್ ಬ್ರಿಕ್. ಓಕೆ, ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕವರ್ ದ ನೆಕ್ಸ್ಟ್ ಮಟೀರಿಯಲ್. ಥ್ಯಾಂಕ್ ಯು.